ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2021 ನವೆಂಬರ್ ತಿಂಗಳ 9ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತೌ ಕಾರ್ತಿಕ ಮಾಸೆ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 11 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 59 ನಿಮಿಷಕ್ಕೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ, ಇದು ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ ಇರುವಂಥದ್ದು. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿಯೋಗ, ದಿಕ್ಷೂಲೆ ಉತ್ತರ. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಅಪರಾಹ್ನ 3 ಗಂಟೆ 1 ನಿಮಿಷದಿಂದ 4 ಗಂಟೆ 28 ನಿಮಿಷದವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ 1 ಗಂಟೆ 34 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ 10 ಗಂಟೆ 40 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 8 ಗಂಟೆ 49 ನಿಮಿಷದಿಂದ 9 ಗಂಟೆ 32 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಪ್ರಾರಂಭ ಮಾಡುವಂಥ ಕೆಲಸಗಳಿಂದ ಬರುವಂಥ ಫಲಿತಾಂಶಗಳಿದೆಯಲ್ಲ, ಇದು ಅಷ್ಟೊಂದು ಶುಭಕರವಾಗಿ ಇರೋದಿಲ್ಲ, ನಿಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದ ಈ ದುಷ್ಟ ಮುಹೂರ್ತದಲ್ಲಿ ಕಾರ್ಯಗಳನ್ನು ಮಾಡುವಂಥದ್ದನ್ನು ಆದಷ್ಟು ನಿಯಂತ್ರಿಸಬೇಕಾಗತ್ತೆ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಮಧ್ಯಾಹ್ನ 11 ಗಂಟೆ 43 ನಿಮಿಷದಿಂದ 12 ಗಂಟೆ 26 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥದ್ದು ರಾತ್ರಿ 1 ಗಂಟೆ 52 ನಿಮಿಷದಿಂದ 3 ಗಂಟೆ 4 ನಿಮಿಷದವರೆಗೆ ಅಮೃತ ಕಾಲ ಇರುವಂಥ ಸಮಯ. ಹಾಗೆ ವೀಕ್ಷಕರೇ, ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲ, ಧನಸ್ಸು, ಕುಂಭ ಮತ್ತು ಮೀನ. ಈ ರಾಶಿಗಳವರು ಚಂದ್ರನಿಂದ ಶುಭ ಫಲಗಳನ್ನು ಪಡೆಯುವಂಥ ಯೋಗವುಳ್ಳವರು. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳಿಯೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಮಂಗಳ ಅಂತ ಹೇಳಿದ್ರೆ ಆಸ್ತಿಗೆ ಮತ್ತು ಕ್ರೀಡೆಗೆ ಶುಭಕರವಾಗಿರುವಂಥ ದಿನ. ಇಲ್ಲಿ ಸ್ಥಿರಾಸ್ತಿಯನ್ನು ಕೊಳ್ಳುವಂಥವ್ರಿಗೆ ಅಥವಾ ಮಾರಾಟ ಮಾಡುವಂಥವ್ರಿಗೂ ಕೂಡ ಈ ದಿನ ಶುಭವಾಗಿರುವಂಥದ್ದು. ಹಾಗೆ ಕ್ರೀಡಾಪಟುಗಳಿಗೆ ಉತ್ತಮವಾದಂಥ ದಿನ. ಅಂದರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೆ ಜಯ ನಿಮ್ಮದಾಗತ್ತೆ ಅನ್ನುವಂಥದ್ದು ಈ ಮಂಗಳ ಹೊರ ಇರುವಂಥ ಸಮಯದಲ್ಲಿ. ಹಾಗೆ ಈ ದಿನ ವಿಶೇಷವಾಗಿ ಶನಿ ಹೋರವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಬೆಳಿಗ್ಗೆ 11 ಗಂಟೆ 5 ನಿಮಿಷದಿಂದ 12 ಗಂಟೆ 3 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 51 ನಿಮಿಷದಿಂದ 6 ಗಂಟೆ 53 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಗುರು ಹೋರ ಇದೆ ಈ ದಿನದಲ್ಲಿ, ಅದು ಬಹಳ ವಿಶೇಷವಾಗಿರುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಅದು ಯಶಸ್ವಿ ಆಗುತ್ತೆ. ಆ ಸಮಯ ಯಾವುದು ಅಂತ ಹೇಳಿದ್ರೆ
ಬೆಳಿಗ್ಗೆ ಅಂದರೆ ಪ್ರಾತಃ ಕಾಲ 5 ಗಂಟೆ 13 ನಿಮಿಷದಿಂದ 6 ಗಂಟೆ 16 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ 1 ಗಂಟೆ 1 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 53 ನಿಮಿಷದಿಂದ 7 ಗಂಟೆ 55 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಹಾಗೆ ಈ ದಿನ ರವಿ ಹೋರ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ಬಹಳ ಅದ್ಭುತವಾಗಿರುವಂಥ ಸಮಯ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಹಾಗೆ ಸರ್ಕಾರಿ ಕೆಲಸ ಕಾರ್ಯಗಳು ಈ ಒಂದು ಸಮಯದಲ್ಲಿ ಬಹಳ ಚೆನ್ನಾಗಿ ಯಶಸ್ವಿಯಾಗುತ್ತೆ. ಇದು ಬೆಳಿಗ್ಗೆ 7 ಗಂಟೆ 13 ನಿಮಿಷದಿಂದ 8 ಗಂಟೆ 11 ನಿಮಿಷದವರೆಗೆ ಇರುವಂಥದ್ದು. ನಂತರ 1 ಗಂಟೆ 59 ನಿಮಿಷದಿಂದ 2 ಗಂಟೆ 57 ನಿಮಿಷದವರೆಗೆ ಈ ರವಿ ಹೋರ ಇರುವಂಥ ಸಮಯ. ಇದು ಬಹಳ ವಿಶೇಷವಾಗಿ ಉತ್ತಮವಾದಂತಹ ಸಮಯ. ಹಾಗಾಗಿ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಈಗ ಹೇಳಿದಂಥ ಹೋರಾದ ಸಂದರ್ಭದಲ್ಲಿ ಮಾಡುವಂಥದ್ದು ಉತ್ತಮ. ಆದರೆ ಈ ದಿನ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಪ್ರಶಸ್ತವಾಗಿಲ್ಲ. ಕಾರಣ ದಗ್ಧ ಯೋಗ ಇರುವಂಥ ದಿನ. ಅಂದರೆ ಈ ದಗ್ಧ ಯೋಗ ಒಂದು ಅಶುಭ ಯೋಗ ಇರುವಂಥ ದಿನ. ಅಂದರೆ ಇಲ್ಲಿ ಕೆಲವು ತಿಥಿಗಳು ಕೆಲವು ದಿನಗಳಂದು ಬರಬಾರ್ದು ಅಂತ ಹೇಳ್ತಾರೆ. ಒಂದು ವೇಳೆ ಬಂದರೆ ಅದನ್ನು ದಗ್ಧ ಯೋಗ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಇಲ್ಲಿ ಭಾನುವಾರದ ದಿನ ದ್ವಾದಶಿ ತಿಥಿ ಬಂದರೆ ದಗ್ಧ ಯೋಗ ಬರುತ್ತೆ. ಹಾಗೆ ಸೋಮವಾರದ ದಿನ ಏಕಾದಶಿ ಬರಬಾರ್ದು. ಒಂದು ವೇಳೆ ಬಂದರೆ ಅದು ದಗ್ಧ ಯೋಗ ಇರುವಂಥ ದಿನ. ಇನ್ನು ಮಂಗಳವಾರ ಪಂಚಮಿ ಬರಬಾರ್ದು. ನೋಡಿ, ಈ ದಿನ ಮಂಗಳವಾರ ಇದೆ, ಹಾಗೆ ತಿಥಿ ಪಂಚಮಿ ತಿಥಿ ಇರುವಂಥದ್ದು. ಆದ್ದರಿಂದ ಇದು ದಗ್ಧ ಯೋಗದ ದಿನ. ಇನ್ನು ಬುಧವಾರ ತದಿಗೆ ಬಂದರೆ, ಗುರುವಾರ ಷಷ್ಠಿ ಬಂದರೆ, ಶುಕ್ರವಾರ ಅಷ್ಟಮಿ ಬಂದರೆ, ಶನಿವಾರ ನವಮಿ ಬಂದರೆ ದಗ್ಧ ಯೋಗ ಅಂತ ಹೇಳ್ತಾರೆ. ಹಾಗಾಗಿ ಈ ವಾರದಲ್ಲಿ ಈ ತಿಥಿಗಳಲ್ಲಿ ಮಾಡುವಂಥ ಯಾವುದೇ ಕಾರ್ಯ ಫಲಪ್ರದವಾಗಲ್ಲ. ಹಾಗಾಗಿ ಶುಭ ಕಾರ್ಯಗಳಾದಂತಹ ಗೃಹ ಪ್ರವೇಶ ಆಗಲಿ, ಉಪನಯನ ಆಗಲಿ, ವಿವಾಹ ಆಗಲಿ, ಚೌಲ ಮಾಡಿಸುವಂಥದ್ದು, ನಾಮಕರಣ, ಹಾಗೆ ಒಂದು ಎಂಗೇಜ್ಮೆಂಟ್ ಮಾಡುವಂಥದ್ದು, ಮನೆ ತುಂಬಿಸಿಕೊಳ್ಳುವಂಥ ಶಾಸ್ತ್ರ, ಇನ್ನು ಯಾವುದೇ ಒಂದು ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಹೋಮ ಹವನಾದಿಗಳನ್ನು ಮಾಡುವಂಥದ್ದು ಕೂಡ ಈ ದಿನ ಅಷ್ಟೊಂದು ಶುಭಕರವಾಗಿರೋದಿಲ್ಲ. ಏಕೆಂದರೆ ಇಲ್ಲಿ ಯಾರು ಆ ಕಾರ್ಯವನ್ನು ಮಾಡ್ತಾರೆ ಅವರಿಗೆ ಹೆಚ್ಚಿನ ಶುಭ ಫಲಗಳು ಲಭ್ಯವಾಗಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಮಾಡಲೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇದ್ದರೆ ಅದರ ಪರಿಹಾರಾರ್ಥವಾಗಿ ನವಗ್ರಹ ಪುರಸ್ಸರ ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿಕೊಂಡು ಕಾರ್ಯವನ್ನು ಮುಂದುವರಿಸ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ವೀಕ್ಷಕರೇ, ಈ ದಿನ ದಗ್ಧ ಯೋಗ ಇರುವಂಥ ದಿನ. ಹಾಗಾಗಿ ಶುಭ ಕಾರ್ಯಗಳನ್ನು ಅವಾಯ್ಡ್ ಮಾಡಿ. ಆದರೆ ಈಗ ಹೇಳಿದಂತಹ ಕೆಲವು ಪ್ರಮುಖವಾದಂತಹ ಕಾರ್ಯಗಳನ್ನು, ಅದು ದೈನಂದಿನ ಕಾರ್ಯಗಳು, ದಿನನಿತ್ಯ ನಡೆಯುವಂಥದ್ದು, ಅದು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈಗ ಹೇಳಿದಂಥ ಉತ್ತಮ ಸಮಯದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ತುಂಬ ಅನುಕೂಲಕರವಾಗಿರುವಂಥ ರಿಸಲ್ಟ್ ನಿಮ್ಮದಾಗತ್ತೆ. ಹಾಗೆ ನಿನ್ನೆ ನಾವು ಕಾರ್ತಿಕ ಸೋಮವಾರವನ್ನು ಆಚರಣೆ ಮಾಡಿದ್ವಿ. ಏಕೆಂದರೆ ಕಾರ್ತಿಕ ಮಾಸ ಬಹಳ ವಿಶೇಷವಾಗಿ ದೀಪಗಳ ಮಾಸ. ದೀಪವನ್ನು ಬೆಳಗುವಂಥದ್ದು, ದೀಪಾರಾಧನೆ ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿರುವಂಥ ಮಾಸ ಇದು. ಹಾಗಾಗಿ ವಿಷ್ಣುವಿಗೆ ಶಿವನಿಗೆ ಇಬ್ಬರಿಗೂ ಕೂಡ ಅತ್ಯಂತ ಪ್ರೀತಿಯನ್ನು ತರುವಂಥ ಮಾಸ ಇದೊಂದೇ. ಹಾಗಾಗಿ ಈ ಮಾಸದ ಬಗ್ಗೆ, ಹಾಗೆ ಈ ಮಾಸದಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಬೇಕಾಗಿರುವಂಥ ಬೇರೆ ಬೇರೆ ವಿಧಿವಿಧಾನಗಳು ಯಾವುದು ಅನ್ನೋಂಥದ್ರ ಬಗ್ಗೆ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ಕಾರ್ತಿಕ ಮಾಸದ ವೈಶಿಷ್ಟ್ಯಗಳ ಬಗ್ಗೆ, ಯಾಕೆ ಕಾರ್ತಿಕ ಮಾಸ ಸರ್ವಶ್ರೇಷ್ಠವಾಗಿರುವಂಥ ಮಾಸ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ಈಗ ನೋಡೋಣ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ವ್ರತವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನುವಂಥದ್ದು ಶಿವಪುರಾಣದಲ್ಲಿ ಹೇಳಿರುವಂಥ ಒಂದು ಮಾತು. ಹಾಗಾಗಿ ಕಾರ್ತಿಕ ವ್ರತದಿಂದ ಸರ್ವ ವಿಧದ ಪಾಪ, ದಾರಿದ್ರ್ಯಗಳು, ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ಕಾರ್ತಿಕ ಮತ್ತು ಶ್ರಾವಣ ಈ ಮಾಸಗಳಲ್ಲಿ ಬರುವಂಥ 8 ಸೋಮವಾರಗಳು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಕೊಳದಲ್ಲಾಗಲಿ, ಕಲ್ಯಾಣಿಯಲ್ಲಾಗಲಿ, ನದಿಯಲ್ಲಾಗಲಿ, ಸಮುದ್ರದಲ್ಲಾಗಲಿ ಅಥವಾ ಯಾವುದೇ ಒಂದು ಪವಿತ್ರ ತೀರ್ಥಗಳಿಗೆ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿನ ಮಣ್ಣು ಅಥವಾ ಮರಳಿನಿಂದ ಶಿವಲಿಂಗವನ್ನು ಮಾಡಿ ಪೂಜೆ ಮಾಡಿದ್ರೆ ಶುಭವಾಗತ್ತೆ ಅಂತ ಹೇಳ್ತಾರೆ. ಪೂಜೆಯ ನಂತರ ಲಿಂಗವನ್ನು ಜಲದಲ್ಲಿ ವಿಸರ್ಜನೆ ಮಾಡಬೇಕು. ಹೀಗೆ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇದ್ದರೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಪ್ರತಿಯೊಂದು ಸೋಮವಾರ ಕೂಡ ಆಹಾರ ಧಾನ್ಯಗಳ ಹಿಟ್ಟಿನಿಂದ, ಅಂದರೆ ಅಕ್ಕಿ, ಜೋಳ, ರಾಗಿ, ಗೋಧಿ ಯಾವುದೇ ಒಂದು ಹಿಟ್ಟಿನಿಂದ ಶಿವಲಿಂಗವನ್ನು ಮಾಡಿ ಬಿಲ್ವ ದಳಗಳಿಂದ ಪೂಜಿಸುತ್ತಾ ಇದ್ದು ಕೊನೆಗೆ ಕಾರ್ತಿಕ ಸೋಮವಾರದಂದು ಕಾರ್ತಿಕ ವ್ರತವನ್ನು ಮಾಡಿ ವಿಸರ್ಜನೆಯನ್ನು ಮಾಡಬೇಕು. ಇಲ್ಲಿ ಶಿವಭಕ್ತರಿಗೆ
ತೆಂಗಿನಕಾಯಿಯ ಜೊತೆಗೆ ದಕ್ಷಿಣೆ ತಾಂಬೂಲಾದಿಗಳನ್ನು ನೀಡಿ ಅನ್ನ ಸಂತರ್ಪಣೆಯನ್ನು ಮಾಡಿದ್ರೆ ಸರ್ವ ರೀತಿಯಲ್ಲೂ ಕೂಡ ಶುಭವಾಗುತ್ತೆ ಅನ್ನುವಂಥದ್ದು ಕೂಡ ಒಂದು ಮಾತಿದೆ. ಈ ಸಮಯದಲ್ಲಿ ಗೋಪೂಜೆಯನ್ನು ಮಾಡಿದ್ರೆ ಶೀಘ್ರ ಫಲ ದೊರೆಯುತ್ತೆ. ಪರಶಿವ ಆಡಂಬರ ಪ್ರಿಯನಲ್ಲ, ಸರಳ ಪೂಜೆ ಶಿವನಿಗೆ ತುಂಬ ಇಷ್ಟವಾಗಿರುವಂಥದ್ದು. ಹಾಗಾಗಿ ಶಿವನಿಗೆ ಈ ದಿನದಂದು ಧೂಪ, ಭಸ್ಮಧಾರಣೆ, ಕ್ಷೀರಾನ್ನದ ನೈವೇದ್ಯ ಇವುಗಳು ಬಹಳ ಪ್ರಿಯವಾಗಿರೋದ್ರಿಂದ ಸಾಮಾನ್ಯವಾಗಿ ಪೂಜಾ ಸಂದರ್ಭದಲ್ಲಿ ನೈವೇದ್ಯ ರೂಪದಲ್ಲಿ ಇದನ್ನು ಸಮರ್ಪಣೆ ಮಾಡ್ತಾರೆ. ಹಾಗೆ ಶಿವನ ಹೆಸರಿನಲ್ಲಿ ಮೂಕ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು. ಅದರಲ್ಲೂ ಗೋಗ್ರಾಸವನ್ನು ನೀಡುವಂಥದ್ದು ಬಹಳ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಭೂತೇಶ್ವರನಾದಂಥ ಶಿವ ಪ್ರಾಣಿಪ್ರಿಯ. ಆದ್ದರಿಂದ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಶಿವ ವಾಸ ಮಾಡ್ತಾ ಇರ್ತಾನೆ. ಆದ್ದರಿಂದ ಅನಾವಶ್ಯಕವಾಗಿ ಪ್ರಾಣಿಗಳನ್ನು ಹಿಂಸೆ ಮಾಡದೆ ಈ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಗೋಗ್ರಾಸವನ್ನು ನೀಡುವಂಥದ್ದು ತುಂಬ ಶ್ರೇಷ್ಠ. ಹಾಗೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಶಿವನಿಗೆ ಇಷ್ಟವಾದಂಥ ಹೂಗಳಿಂದ ಅರ್ಚನೆಯನ್ನು ಮಾಡಿದ್ರೆ ವಿಶೇಷ ಫಲ ಲಭ್ಯವಾಗುತ್ತೆ. ಅಂದರೆ ಮಲ್ಲಿಗೆ, ಜಾಜಿ, ನಂದ್ಯಾವರ್ತ, ಬಿಳಿ ದಾಸವಾಳ, ತುಂಬೆ, ಬಿಳಿ ಕಣಗಲೆ, ಸುಗಂಧರಾಜ, ಎಕ್ಕೆ ಹೂವು, ಕನಕಾಂಬರ, ಬಿಳಿ ಕಮಲ ಇವೆಲ್ಲವೂ ಕೂಡ ತುಂಬ ಶ್ರೇಷ್ಠವಾಗಿರುವಂಥದ್ದು. ಆದರೆ ತುಳಸಿ ದಳವನ್ನು ಶಿವಪೂಜೆಗೆ ಮಾತ್ರ ಉಪಯೋಗಿಸಬಾರ್ದು. ಇನ್ನು ಮಲ್ಲಿಗೆ, ಜಾಜಿ ಹೂಗಳಿಂದ ಪೂಜೆಯನ್ನು ಮಾಡಿದ್ರೆ ಸಾಂಸಾರಿಕ ವೈಷಮ್ಯಗಳು ದೂರವಾಗುತ್ತೆ. ನಂದ್ಯಾವರ್ತ ಹೂವಿನಿಂದ ಶಾಂತಿ, ಸುಖ ಪ್ರಾಪ್ತಿಯಾಗುತ್ತೆ. ಇನ್ನು ಬಿಳಿ ದಾಸವಾಳದ ಹೂವಿನಿಂದ ಶಿವನನ್ನು ಆರಾಧನೆ ಮಾಡಿದ್ರೆ ವಿಜಯ ಪ್ರಾಪ್ತಿಯಾಗತ್ತೆ. ಬಿಳಿ ಕಣಗಲೆ ಹೂವಿನಿಂದ ಸುಖ, ಸಮೃದ್ಧಿ ಮತ್ತು ಸಂತೋಷ ಉಂಟಾಗುತ್ತೆ. ಇನ್ನು ಸುಗಂಧರಾಜ ಹೂವಿನಿಂದ ಸಂಸಾರದಲ್ಲಿ ಒಂದು ಮೈತ್ರಿ ಮತ್ತು ಸಂಸಾರದಲ್ಲಿ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಇನ್ನು ಎಕ್ಕೆ ಹೂಗಳ ಹಾರದಿಂದ ದುಃಖ ವಿನಾಶ ಉಂಟಾಗುತ್ತೆ. ಇನ್ನು ಕನಕಾಂಬರ ಹೂವಿನ ಹಾರದಿಂದ ಮೋಕ್ಷ ದೊರೆಯುತ್ತೆ ಮತ್ತು ವೈರಾಗ್ಯ ಹಾಗೆ ಜ್ಞಾನ ಪ್ರಾಪ್ತಿ ಕೂಡ ಆಗುತ್ತೆ. ಇನ್ನು ಬಿಳಿಯ ಕಮಲಗಳಿಂದ ಶಿವನನ್ನು ಅರ್ಚಿಸಿದರೆ ಸಂಕಲ್ಪ ಸಿದ್ಧಿಯಾಗುತ್ತೆ. ಇನ್ನು ಶಿವನಿಗೆ ಬಿಲ್ವಪತ್ರೆ ಬಹಳ ವಿಶೇಷವಾಗಿ ಇಷ್ಟವಾಗಿರುವಂಥದ್ದು. ಹಾಗಾಗಿ ಬಿಲ್ವಪತ್ರೆಯಿಂದ ಶಿವನನ್ನು ಅರ್ಚನೆ ಮಾಡಿದ್ರೆ ದುಷ್ಟಶಕ್ತಿಗಳಾದಂಥ ಯಾವುದೇ ಭೂತ ಪ್ರೇತ ಪಿಶಾಚಿಗಳು ಕೂಡ ದೂರವಾಗುತ್ತೆ. ಹಾಗೆ ಶನಿದೇವರು ಕೂಡ ಶಿವಭಕ್ತರ ಹತ್ತಿರಕ್ಕೆ ಬರಲಿಕ್ಕೆ ಹೆದರ್ತಾನೆ ಅಂತ ಹೇಳ್ತಾರೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಶಿವನ ದರ್ಶನವನ್ನು ಮಾಡಿದ್ರೆ ಶಿವಭಕ್ತರುಗಳಿಗೆ ಆಕಸ್ಮಿಕ ಅಪಘಾತಗಳಾಗಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ವಾಹನದಲ್ಲಿ ಸದಾಕಾಲ ಓಡಾಡುವಂಥವರು ಸೋಮವಾರದ ದಿನ ವಿಶೇಷವಾಗಿ ಶಿವನ ಪೂಜೆಯನ್ನು ಮಾಡೋದ್ರಿಂದ ಇಂತಹ ಅಪಘಾತಗಳು ಸಂಭವಿಸಲ್ಲ ಅನ್ನುವಂಥದ್ದು ಹಿರಿಯರು ಹೇಳುವಂಥ ಮಾತು. ಹಾಗಾಗಿ ನಂಬಿಕೆಯಿಂದ, ಶ್ರದ್ಧಾ ಭಕ್ತಿಗಳಿಂದ ಶಿವನನ್ನು ಆರಾಧನೆ ಮಾಡಿದ್ರೆ ವಿಶೇಷವಾಗಿ ಸಂಕಲ್ಪಗಳು ಸಿದ್ಧಿಸುತ್ತೆ. ಹಾಗೆ ಈ ದಿನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಂಚಮಿ, ಇದನ್ನು ಗರುಡ ಪಂಚಮಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಕಶ್ಯಪ ಋಷಿಯ ಪುತ್ರರಾದಂತಹ ಗರುಡ ವಿಷ್ಣುವಿನ ವಾಹನ. ಹೀಗಾಗಿ ಗರುಡನನ್ನು ದೇವತಾ ರೂಪಿ ಅಂತ ಹೇಳಿ ಪರಿಗಣಿಸಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗೆ ಸಪ್ತಮಿಯ ದಿನ ಯಾಜ್ಞವಲ್ಕ್ಯ ಜಯಂತಿ ಇರುವಂಥದ್ದು. ಶುಕ್ಲ ಯಜುರ್ವೇದವನ್ನು ಕಲಿತು ಭೂಲೋಕಕ್ಕೆ ತಂದು ಎಲ್ಲರಿಗೂ ಕೂಡ ಪರಿಚಯ ಮಾಡಿದಂಥ ಯಾಜ್ಞವಲ್ಕ್ಯ ಋಷಿ ಹುಟ್ಟಿದ ದಿನ ಬರುವಂಥದ್ದು ಇದೇ ಸಪ್ತಮಿಯ ದಿನ. ಹಾಗಾಗಿ ಈ ದಿನವನ್ನು ಯಾಜ್ಞವಲ್ಕ್ಯ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇನ್ನು ವಿಶೇಷವಾಗಿ ದ್ವಾದಶಿಯ ದಿನ ಉತ್ಥಾನ ದ್ವಾದಶಿ ಇರುವಂಥದ್ದು. ತುಳಸಿ ಪೂಜೆ ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು. ಇದನ್ನು ಕಿರು ದೀಪಾವಳಿ ಅಂತಲೇ ಕರೀತಾರೆ. ಈ ದಿನ ವಿಷ್ಣುವಿನ ಜೊತೆಯಲ್ಲಿ ತುಳಸಿಯ ಕಲ್ಯಾಣ ನಡೆಯುತ್ತೆ ಅಂತ ಹೇಳುವಂಥದ್ದಿದೆ. ಹಾಗಾಗಿ ಅದರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಉತ್ಥಾನ ದ್ವಾದಶಿ, ತುಳಸಿ ವಿವಾಹ ಹೇಗೆ ಆಯಿತು, ಇದರ ಔಚಿತ್ಯ ಏನು ಅನ್ನೋಂಥದ್ರ ಬಗ್ಗೆ ಕೂಡ ನೋಡೋಣ. ಇನ್ನು ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಬಹಳ ವಿಶೇಷ. ಏಕೆಂದರೆ ಇದನ್ನು ಚಂದ್ರ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಹಾಗೆ ಶಶಿಶೇಖರ ಅಥವಾ ಚಂದ್ರಶೇಖರ ಅಂತ ಹೇಳಿ ಹೆಸರನ್ನು ಪಡೆದಿರುವಂತಹ ಶಿವನ ಆರಾಧನೆ ಈ ಹುಣ್ಣಿಮೆಯ ದಿನ ಬಹಳ ವಿಜೃಂಭಣೆಯಿಂದ ನಡೆಯುವಂಥದ್ದು. ಇದು ವಿಶೇಷ. ಹಾಗೆ ಕಾರ್ತಿಕ ಸೋಮವಾರಗಳ ಒಂದು ಪೂಜಾ ಕೈಂಕರ್ಯದ ಬಗ್ಗೆ ನೆನ್ನೆಯ ಸಂಚಿಕೆಯಲ್ಲಿ ಕೇಳಿದ್ರಿ. ಇವೆಲ್ಲವೂ ಕೂಡ ಕಾರ್ತಿಕ ಮಾಸದಲ್ಲಿ ನಡಿಬೇಕಾಗಿರುವಂಥದ್ದು. ಅದರಲ್ಲೂ ಕಾರ್ತಿಕ ಸೋಮವಾರ ಉಪವಾಸ ವ್ರತವನ್ನು ಕೈಗೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಇನ್ನು ನದಿ ಸ್ನಾನವನ್ನು ಮಾಡುವಂಥದ್ದು. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನಕ್ಕೆ ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ ಇದೆ. ಈಗಾಗಲೇ ಹೇಳಿದಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನದಿಯ ಸ್ನಾನವನ್ನು ಅಥವಾ ಪುಣ್ಯ ಸ್ನಾನವನ್ನು ಮಾಡಬೇಕು ಅನ್ನುವಂಥ ಒಂದು ಕ್ರಮ ಕೂಡ ಇದೆ. ಹಾಗೆ ಸಪ್ತಪುರಿ ಅಂತ ಹೇಳಿ ಪ್ರಖ್ಯಾತಿಯನ್ನು ಹೊಂದಿದಂಥ ಅಯೋಧ್ಯ
ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ ಮತ್ತು ಅಮರಾವತಿ ಅಥವಾ ದ್ವಾರಾವತಿ ಈ 7 ನಗರಗಳಲ್ಲಿ ನದಿಯ ಸ್ನಾನ ಸರ್ವಶ್ರೇಷ್ಠ ಅಂತ ಹೇಳಿ ಪದ್ಮಪುರಾಣ ಹೇಳುತ್ತೆ. ಹಾಗೆ ಕಾರ್ತಿಕ ಮಾಸದಲ್ಲಿ ಮಾಡುವಂಥ ನದಿ ಸ್ನಾನ ಭೌತಿಕ ಕಲ್ಮಶವನ್ನು ಹೋಗಲಾಡಿಸುವಂಥದ್ದು. ಈ ಕಾಲದಲ್ಲಿ ನದಿಯ ನೀರು ಫಲಭರಿತವಾಗಿರುತ್ತೆ. ಹಾಗೆ ಸ್ವಲ್ಪ ಚಳಿಯೊಂದಿಗೆ ಇರೋದರಿಂದ ದೇಹಕ್ಕೆ ಒಂದು ಶಕ್ತಿಯನ್ನು ತುಂಬುತ್ತೆ. ಮತ್ತು ಏಕಾಗ್ರತೆಯನ್ನು, ತಾಳ್ಮೆಯನ್ನು, ಸಹನೆಯನ್ನು ಈ ನದಿಯ ಸ್ನಾನ ಕಲಿಸಿಕೊಡುತ್ತೆ. ಹಾಗಾಗಿ ದೇಹವನ್ನು, ಆತ್ಮವನ್ನು ಪರಿಶುದ್ಧಗೊಳಿಸಿಕೊಂಡು ಶಿವನನ್ನು ಆರಾಧನೆ ಮಾಡಬೇಕಾಗಿರುವಂಥದ್ದು ಈ ಸಂದರ್ಭದಲ್ಲಿ. ಹಾಗಾಗಿ ನದಿಯ ಸ್ನಾನ ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು ಕಾರ್ತಿಕ ಮಾಸದಲ್ಲಿ. ಇನ್ನು ಧಾತ್ರಿ ಹೋಮವನ್ನು ಮಾಡುವಂಥದ್ದು ಕೂಡ ಈ ಕಾರ್ತಿಕ ಮಾಸದಲ್ಲಿದೆ. ಬ್ರಹ್ಮದೇವರ ಆನಂದ ಬಾಷ್ಪ ಭೂಮಿಗೆ ಬಿದ್ದು ಬೆಟ್ಟದ ನೆಲ್ಲಿಕಾಯಿಯ ಮರ ಆಯಿತು ಅಂತ ಅನ್ನುವಂಥ ಕಥೆ ಇದೆ. ಧಾತ್ರಿ ವೃಕ್ಷ ಅಂತ ಹೇಳಿದ್ರೆ ನೆಲ್ಲಿಯ ಮರ. ಕಾರ್ತಿಕ ಮಾಸದಲ್ಲಿ ಧಾತ್ರಿ ಹೋಮ ಅತ್ಯಂತ ವಿಶೇಷವಾದಂಥ ಒಂದು ಆಚರಣೆ. ಈ ಮಾಸದ ಹುಣ್ಣಿಮೆ, ತ್ರಯೋದಶಿ, ಚತುರ್ದಶಿಗಳಲ್ಲಿ ಧಾತ್ರಿ ಹೋಮವನ್ನು ಮಾಡ್ತಾರೆ. ಧಾತ್ರಿ ಹೋಮವನ್ನು ಮಾಡಿದರೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಪುರಾಣಗಳಲ್ಲಿ ಹೇಳಿದೆ. ಹಾಗೆ ಕಾರ್ತಿಕ ಹುಣ್ಣಿಮೆ ವಿಷ್ಣುವಿನ ಮತ್ಸ್ಯಾವತಾರ ಆದಂಥ ದಿನ ಕೂಡ. ಶಿವನ ಪುತ್ರನಾದಂಥ ಕಾರ್ತಿಕೇಯನ ಮೂರ್ತ ರೂಪವಾದಂಥ ವೃಂದರ ಜನ್ಮದಿನ ಕೂಡ ಈ ದಿನ ಆಗಿರುವಂಥದ್ದು. ಹಾಗಾಗಿ ಈ ದಿನವನ್ನು ವಿಷ್ಣುವಿನ ಅವತಾರವಾದಂಥ ಕೃಷ್ಣನ ಪ್ರಿಯತಮೆಯಾದಂಥ ರಾಧಾಳಿಗೆ ಆತ್ಮೀಯ, ತುಂಬ ಪ್ರೀತಿ ಪಾತ್ರ ಅಂತ ಹೇಳಿ ಪರಿಗಣಿಸ್ತಾರೆ. ಈ ದಿನದಂದು ರಾಧಾ ಮತ್ತು ಕೃಷ್ಣರು ರಾಸ ನೃತ್ಯವನ್ನು ಮಾಡಿದರು ಮತ್ತು ಕೃಷ್ಣನು ರಾಧೆಯನ್ನು ವರಿಸಿದಂಥ ದಿನ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಕಾರ್ತಿಕ ಹುಣ್ಣಿಮೆ 4 ತಿಂಗಳ ಅವಧಿಯಾದಂಥ ಚಾತುರ್ಮಾಸದ ಮುಕ್ತಾಯವನ್ನು ಸೂಚಿಸುವಂಥ ಪ್ರಬೋಧಿನಿ ಏಕಾದಶಿಯೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿರುವಂಥದ್ದು. ಇಲ್ಲಿ ಪ್ರಬೋಧಿನಿ ಏಕಾದಶಿ ದೇವರು ನಿದ್ರೆಯಿಂದ ಎಚ್ಚರವಾಗುವುದನ್ನು ಸೂಚಿಸುತ್ತೆ. ಚಾತುರ್ಮಾಸ ಪ್ರಾಯಶ್ಚಿತ್ತ ಈ ದಿನದಂದು ಮುಕ್ತಾಯಗೊಳ್ಳುತ್ತೆ. ಹಾಗೆ ಪ್ರಬೋಧಿನಿ ಏಕಾದಶಿಯ ದಿನ ಪ್ರಾರಂಭ ಆಗುವಂಥ ಬಹಳಷ್ಟು ಜಾತ್ರೆಗಳು ಕಾರ್ತಿಕ ಹುಣ್ಣಿಮೆಯ ದಿನ ಮುಕ್ತಾಯಗೊಳ್ಳುತ್ತೆ. ಸಾಮಾನ್ಯವಾಗಿ ಕಾರ್ತಿಕ ಹುಣ್ಣಿಮೆ ಜಾತ್ರೆಯ ಪ್ರಮುಖ ದಿನ. ಈ ದಿನದಂದು ಮುಕ್ತಾಯ ಆಗುವಂಥ ಜಾತ್ರೆಗಳಲ್ಲಿ ಪಂಢರಾಪುರದಲ್ಲಿರುವಂಥ ಪ್ರಬೋಧಿನಿ ಏಕಾದಶಿ ಆಚರಣೆ ಮತ್ತು ಪುಷ್ಕರ ಮೇಳ ಬಹಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಪುಷ್ಕರ್ ಅಂತ ಹೇಳಿದ್ರೆ ರಾಜಸ್ಥಾನದಲ್ಲಿ ಪುಷ್ಕರ ಜಾತ್ರೆ ಅಥವಾ ಪುಷ್ಕರ ಮೇಳ ನಡೆಯುತ್ತೆ. ಪ್ರಬೋಧಿನಿ ಏಕಾದಶಿಯ ದಿನ ಪ್ರಾರಂಭ ಆಗುತ್ತೆ ಮತ್ತು ಕಾರ್ತಿಕ ಪೂರ್ಣಿಮೆಯವರೆಗೆ ಇದು ಮುಂದುವರಿಯುತ್ತೆ. ಮತ್ತು ಇಲ್ಲಿ ಕಾರ್ತಿಕ ಪೂರ್ಣಿಮೆ ಅತಿ ಪ್ರಮುಖವಾಗಿರುವಂಥ ದಿನ. ಈ ಪುಷ್ಕರ ಮೇಳ ಬ್ರಹ್ಮದೇವನ ಸ್ಮರಣಾರ್ಥ ನಡೆಯುವಂಥದ್ದು. ಅವನ ದೇವಸ್ಥಾನ ಪುಷ್ಕರ್ನಲ್ಲಿ ಮಾತ್ರ ಇದೆ. ಇನ್ನು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಬ್ರಹ್ಮದೇವರ ದೇವಸ್ಥಾನ ಇಲ್ಲ. ರಾಜಸ್ಥಾನದ ಪುಷ್ಕರ್ನಲ್ಲಿ ಮಾತ್ರ ಇರುವಂಥದ್ದು. ಹಾಗಾಗಿ ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಪುಷ್ಕರ್ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದರೆ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ನಂಬಲಾಗಿದೆ. ಕಾರ್ತಿಕ ಹುಣ್ಣಿಮೆಯಂದು 3 ಪುಷ್ಕರಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಬಹಳ ಪುಣ್ಯಪ್ರದ ಅಂತ ಹೇಳಿ ನಂಬಿಕೆ ಇದೆ. ಹಾಗಾಗಿ ಸಾಧುಗಳು, ಸಂತರು ಲಕ್ಷ ಲಕ್ಷ ಮಂದಿ ಇಲ್ಲಿ ಬಂದು ಸೇರುವಂಥದ್ದಿದೆ. ಹಾಗಾಗಿ ಏಕಾದಶಿಯಿಂದ ಹುಣ್ಣಿಮೆಯವರೆಗೆ ಈ ರಾಜಸ್ಥಾನದಲ್ಲಿರುವಂಥ ಗುಹೆಗಳಲ್ಲಿ ಹಾಗೆ ದೇವಾಲಯಗಳಲ್ಲೂ ಕೂಡ ಇವರು ಉಳಿಯುವಂಥ ಒಂದು ಪದ್ಧತಿ ಇದೆ. ಇನ್ನು ನದಿಯ ಸ್ನಾನ ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆಗುವಂಥದ್ದು. ಇದನ್ನು ಕಾರ್ತಿಕ ಸ್ನಾನ ಅಂತಲೇ ಕರೀತಾರೆ. ಪುಷ್ಕರ್ನಲ್ಲಾಗಲಿ ಅಥವಾ ಗಂಗಾ ನದಿಯಲ್ಲಾಗಲಿ, ಅದರಲ್ಲೂ ವಿಶೇಷವಾಗಿ ವಾರಣಾಸಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ರೆ ತುಂಬ ಶ್ರೇಯಸ್ಕರ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕಾರ್ತಿಕ ಹುಣ್ಣಿಮೆಯ ದಿನ ವಿಷ್ಣುವನ್ನು ಬಹಳ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಶಿವನನ್ನು ಹೇಗೆ ಆರಾಧನೆ ಮಾಡಿ ದೀಪಾರಾಧನೆಯನ್ನು ಮಾಡ್ತಾರೋ ವಿಷ್ಣುವನ್ನು ಕೂಡ ಈ ಹುಣ್ಣಿಮೆಯ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದಿದೆ. ಹಾಗೆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಬಹಳ ವಿಶೇಷ. ಈ ದಿನ ಕೆಲವು ದೌರ್ಜನ್ಯಗಳನ್ನು, ಹಿಂಸೆಗಳನ್ನು ನಿಷೇಧ ಮಾಡಿದ್ದಾರೆ. ಕ್ಷೌರ ಮಾಡಿಸ್ಕೊಳ್ಳುವಂಥದ್ದು, ತಲೆ ಕೂದಲನ್ನು ಕತ್ತರಿಸ್ಕೊಳ್ಳುವಂಥದ್ದು, ಮರಗಳನ್ನು ಕಡಿಯುವಂಥದ್ದು, ಹಣ್ಣುಗಳನ್ನು ಮತ್ತು ಹೂಗಳನ್ನು ಕೀಳುವಂಥದ್ದು ಕೂಡ ಆ ದಿನ ನಿಷಿದ್ಧ. ಇನ್ನು ಬೆಳೆಗಳ ಕಟಾವು ಮಾಡುವಂಥದ್ದಾಗಲಿ, ಬೇರೆಯವರನ್ನು ಹಿಂಸಿಸಿ ಬಲಾತ್ಕಾರ ಮಾಡಿ, ಮೋಸ ಮಾಡಿ, ಸುಳ್ಳು ಹೇಳಿ ಯಾವುದೇ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಥದ್ದು ಕೂಡ ಬಹಳ ನಿಷಿದ್ಧವಾಗಿರುವಂಥದ್ದು. ಅದರಲ್ಲೂ ಈ ಮಾಸದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ವಿಶೇಷವಾಗಿ ಫಲ ಸಿದ್ಧಿಸತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಗೋದಾನ, ಭೂದಾನ, ಅನ್ನದಾನ ವಿಶೇಷವಾಗಿ ಆಗಬೇಕಾಗಿರುವಂಥದ್ದು. ಜೊತೆಗೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು. ಇನ್ನು ದೇವಾಲಯಗಳ ಪೂಜಾ
ಕೈಂಕರ್ಯಗಳನ್ನು ನಡೆಸಲಿಕ್ಕೆ ಬೇಕಾದಂಥ ಸೇವೆಗಳನ್ನು ಒದಗಿಸಿಕೊಡುವಂಥದ್ದು, ಪೂಜಾ ಸಾಮಗ್ರಿಗಳನ್ನು ದೇವಾಲಯಕ್ಕೆ ದಾನ ಮಾಡುವಂಥದ್ದು ಬಹಳ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಆಗಬೇಕಾಗಿದೆ. ಹಾಗೆ ಶಿವನ ಆರಾಧನೆಗೆ ಮೀಸಲಾಗಿರುವಂತಹ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯ ನಂತರ ಬರುವಂಥ ಏಕಮಾತ್ರ ಹಬ್ಬ ಅಂತ ಹೇಳಿದ್ರೆ ಈ ಕಾರ್ತಿಕ ಮಾಸದ ಹುಣ್ಣಿಮೆ. ಇದನ್ನು ತ್ರಿಪುರ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೀತಾರೆ. ಏಕೆಂದರೆ ತ್ರಿಪುರಾಸುರನನ್ನು ಕೊಂದ ಜ್ಞಾಪಕಾರ್ಥವಾಗಿ ಶಿವನ ಪ್ರತಿಮೆಯನ್ನು ಮೆರವಣಿಗೆ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ದೇವಾಲಯಗಳಲ್ಲಿ ದೀಪಮಾಲೆಯನ್ನು ಬೆಳಗುವಂಥದ್ದು ಇದೆ. ಆ ದೀಪಗಳನ್ನು ಇಡಲಿಕ್ಕಾಗಿಯೇ ಪ್ರತ್ಯೇಕವಾದ ಸ್ಥಳಗಳನ್ನು ಕೂಡ ಹಿಂದಿನ ದೇವಾಲಯಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ದೀಪಮಾಲೆಗಳು ಬೆಳಗುವಂಥದ್ದು. ಹಾಗೆ ಜನ ಸಾವಿನ ನಂತರ ನರಕದಿಂದ ಪಾರಾಗಲಿಕ್ಕೆ 360 ಅಥವಾ 720 ದೀಪದ ಬತ್ತಿಗಳನ್ನು ದೇವಸ್ಥಾನಗಳಲ್ಲಿ ಬೆಳಗ್ತಾರೆ. ಇಲ್ಲಿ 720 ದೀಪದ ಬತ್ತಿಗಳು ಹಿಂದೂ ಪಂಚಾಂಗದ 360 ಹಗಲು ಮತ್ತು ರಾತ್ರಿಗಳ ಪ್ರತೀಕವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಮುಕ್ತಿಯನ್ನು ಪಡೀಲಿಕ್ಕೆ, ಸದ್ಗತಿಯನ್ನು ಪಡೀಲಿಕ್ಕೆ 720 ದೀಪದ ಬತ್ತಿಗಳನ್ನು ಬೆಳಗುವಂಥ ಕ್ರಮ ಕೂಡ ಇದೆ. ಇನ್ನು ವಿಶೇಷವಾಗಿ ದೇವಾಲಯಗಳಲ್ಲಿ ಇಡುವಂಥ ದೀಪಗಳನ್ನು ಕಾರ್ತಿಕ ದೀಪರತ್ನ ಅಂತ ಹೇಳಿ ಕರೀತಾರೆ. ಏಕೆಂದರೆ ಈ ದೀಪಗಳು ರಾತ್ರಿ ಇಡೀ ಬೆಳಗುವಂಥದ್ದು ಇದೆ. ಹಾಗೆ ದೇವಾಲಯದ ಮುಂದೆ ಎತ್ತರವಾದಂಥ ಒಂದು ಸ್ಥಳದಲ್ಲಿ ಮರದಿಂದಲೋ ಅಥವಾ ಕಲ್ಲಿನ ಕಂಬದ ಮೇಲೋ ದೀಪಗಳನ್ನು ಹೊತ್ತಿಸಿ ಇಡುವಂಥ ಕ್ರಮ ಕೂಡ ಇದೆ. ಹಾಗೆ ಕಾರ್ತಿಕ ಮಾಸದಲ್ಲಿ ದೀಪಗಳ ರತ್ನಾಭರಣ ಅಂತ ಹೇಳಿ ದೀಪಗಳನ್ನು ನದಿಗಳಲ್ಲಿ ಒಂದು ಸಣ್ಣದಾದ ದೋಣಿಗಳಲ್ಲಿ ಅಥವಾ ಎಲೆಗಳ ಮೇಲೆ ದೀಪವನ್ನು ನದಿಯಲ್ಲಿ ಸಮರ್ಪಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಪವಿತ್ರವಾದಂಥ ತುಳಸಿ, ಪವಿತ್ರವಾದಂಥ ಅಂಜೂರದ ಹಣ್ಣು ಮತ್ತು ನೆಲ್ಲಿ ಮರಗಳ ಕೆಳಗೆ ಕೂಡ ದೀಪಗಳನ್ನು ಇಡ್ತಾರೆ. ಹಾಗೆ ಈ ಕಾರ್ತಿಕ ಹುಣ್ಣಿಮೆ ಜೈನರಿಗೆ ಬಹಳ ಪ್ರಮುಖವಾದಂಥ ಧಾರ್ಮಿಕ ದಿನ. ಅತ್ಯಂತ ಪ್ರಸಿದ್ಧವಾದಂಥ ಜೈನ ಯಾತ್ರಾ ಕೇಂದ್ರವಾದಂಥ ಪಾಲಿಟಾಣಾಗೆ ಭೇಟಿ ನೀಡುವ ಮೂಲಕ ಈ ಯಾತ್ರೆಯನ್ನು ಸಂಪೂರ್ಣಗೊಳಿಸ್ತಾರೆ. ಹಾಗಾಗಿ ಪಾಲಿಟಾಣಾದ ಶತ್ರುಂಜನ ಬೆಟ್ಟಗಳ ತಪ್ಪಲಿಗೆ ಭಕ್ತರು ಬಂದು ಸೇರುವಂಥದ್ದು. ಹಾಗೆ ಬೆಟ್ಟದ ಮೇಲಿರುವಂಥ ಆದಿನಾಥ ಭಗವಾನರನ್ನು ಪೂಜಿಸಲಿಕ್ಕೆ ಕಾಲ್ನಡಿಗೆಯಲ್ಲೇ ಬರ್ತಾರೆ. ಸುಮಾರು 216 ಕಿಲೋಮೀಟರ್ ದೂರ ಇದೆ. ಕಠಿಣ ಬೆಟ್ಟ ಪ್ರದೇಶವನ್ನು ಕ್ರಮಿಸಿ ಆದಿನಾಥರ ದರ್ಶನ ಮಾಡುವಂಥ ಭಕ್ತರು ಕೂಡ ಜೈನ ಸಂಪ್ರದಾಯದಲ್ಲಿದೆ. ಮೊದಲ ಜೈನ ತೀರ್ಥಂಕರರಾದಂಥ ಆದಿನಾಥರು ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಲಿಕ್ಕೆ ಈ ಬೆಟ್ಟವನ್ನು ಹತ್ತಿದ್ರು. ಹಾಗಾಗಿ ಬೆಟ್ಟ ಪವಿತ್ರ ಪಾವನವಾಗಿರುವಂಥದ್ದು ಅನ್ನುವಂಥ ನಂಬಿಕೆ ಕೂಡ ಇದೆ. ಎಷ್ಟೋ ಮಂದಿ ಸಾಧ್ವಿಗಳು ಈ ಬೆಟ್ಟದಲ್ಲಿ ಮುಕ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಆದ್ದರಿಂದಲೇ ಈ ದಿನ ಜೈನರು ವಿಶೇಷವಾಗಿ ಕಾಲ್ನಡಿಗೆಯಲ್ಲಿಯೇ ಆದಿನಾಥರ ದರ್ಶನವನ್ನು ಮಾಡುವಂಥದ್ದು ಇದೆ. ಹಾಗಾಗಿ ವೀಕ್ಷಕರೇ, ಕಾರ್ತಿಕ ಮಾಸ 10 ಹಲವು ವಿಶೇಷತೆಗಳಿಂದ ಗಮನ ಸೆಳೆಯುತ್ತೆ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಯಥಾ ಶಿವಮಯೋ ವಿಷ್ಣು ಏವಂ ವಿಷ್ಣುಮಯಂ ಶಿವ ಅನ್ನುವಂತೆ ಶಿವ ಮತ್ತು ವಿಷ್ಣು ಬೇರೆಯಲ್ಲ, ಇವರಿರುವರು ಕೂಡ ಒಂದೇ ಅನ್ನುವಂಥ ಸಂದೇಶವನ್ನು ಸಾರುವಂಥ ಮಾಸವೇ ಕಾರ್ತಿಕ ಮಾಸ. ಹಾಗಾಗಿ ಶ್ರಾವಣ ಶನಿವಾರ ವೆಂಕಟೇಶ್ವರನಿಗೆ ಹೇಗೆ ಪ್ರಿಯವೋ ಹಾಗೆ ಕಾರ್ತಿಕ ಸೋಮವಾರ ಶಿವನ ಆರಾಧನೆಗೆ ಶ್ರೇಷ್ಠವಾಗಿರುವಂಥದ್ದು. ವಿಷ್ಣುವನ್ನು ತುಳಸಿಯಿಂದ ಪೂಜೆ ಮಾಡಿದ್ರೆ ಶಿವನನ್ನು ಬಿಲ್ವಪತ್ರೆಯಿಂದ ಪೂಜೆ ಮಾಡುವಂಥದ್ದಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು, ಮಹತ್ವಗಳನ್ನು ಪಡ್ಕೊಂಡಿರುವಂಥ ಕಾರ್ತಿಕ ಮಾಸದಲ್ಲಿ ಶಿವನ ದರ್ಶನ ಮಾಡುವಂಥದ್ದು, ನದಿಯ ಸ್ನಾನ ಮಾಡುವಂಥದ್ದು, ಧಾತ್ರಿ ಹವನದಲ್ಲಿ ಭಾಗವಹಿಸುವಂಥದ್ದು, ಹಾಗೆ ದೀಪಾರಾಧನೆ, ಗೋಪೂಜೆ, ಗೋಗ್ರಾಸವನ್ನು ನೀಡುವಂಥದ್ದು, ಹಾಗೆ ದಾನ ಧರ್ಮಾದಿಗಳನ್ನು ಯಥಾಶಕ್ತಿ ಮಾಡುವಂಥ ಒಂದು ಕೈಂಕರ್ಯವನ್ನು ಮುಂದುವರಿಸಿ ವೀಕ್ಷಕರೇ, ತಮಗೆ ವಿಷ್ಣು ಮತ್ತು ಶಿವ ಇಬ್ಬರೂ ಕೂಡ ಉತ್ತರೋತ್ತರವಾಗಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ 12 ರಾಶಿಗಳವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಅಂಥ ಅವಕಾಶಗಳನ್ನು ಪರಿಪೂರ್ಣವಾಗಿ ಸಮಯೋಚಿತವಾಗಿ ನೀವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಸರಳತೆ ದುರುಪಯೋಗ ಆಗದಂತೆ ನೋಡಿಕೊಳ್ಬೇಕು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮಗೆ ಯಾವುದೇ ಒತ್ತಡಗಳಿದ್ದರೂ ಕೂಡ, ಕೆಲಸ ಕಾರ್ಯಗಳಲ್ಲಿ ಒತ್ತಡ ಅನ್ನುವಂಥದ್ದಿದ್ದರೆ
ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಅಥವಾ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದ್ಕೊಳ್ಬೇಕಾಗತ್ತೆ. ಹಾಗೆ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಮೊದಲು ಸರಿಯಾಗಿ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಉದ್ಯೋಗದಲ್ಲಿರುವಂತಹ ಕುಂದು ಕೊರತೆಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಒಂದು ಒಳ್ಳೆಯ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಇದೆ. ಹಾಗಾಗಿ ಎಂಥದ್ದೇ ಒಂದು ಮಹತ್ವದ ಅಧಿಕಾರ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥದ್ದು, ಹಾಗೆ ಆ ಒಳ್ಳೆಯ ಯೋಗ ನಿಮಗೆ ಉತ್ತಮ ಫಲವನ್ನು ಕೂಡ ತಂದುಕೊಡುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಬಂಡವಾಳವನ್ನು ಹೂಡಬೇಕು ಅನ್ನೋಂಥವ್ರಿಗೆ ಈ ಹೂಡಿಕೆ ಈಗ ಬೇಡ, ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಡಿ. ಮೊದಲು ವಿಷಯ ಸಂಗ್ರಹಣೆ, ವಿಷಯದ ಅವಲೋಕನ, ಹಾಗೆ ಆ ವಿಷಯಗಳಿಂದ ಬರುವಂಥ ಲಾಭ ನಷ್ಟಗಳೇನು ಅನ್ನುವಂಥದ್ದನ್ನು ನಿಷ್ಕರ್ಷೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ವಿನಯಸ್ಯ ಮೂಲಂ ವೃದ್ಧೋಪಸೇವಾ ಅಂತ ಹೇಳ್ತಾರೆ. ಅಂದರೆ ವಿನಯಾನ್ವಿತರಾಗಿರಬೇಕು ಅಂತ ಹೇಳಿದ್ರೆ ಗುರು ಹಿರಿಯರಲ್ಲಿ ಸೇವೆಯನ್ನು ಮಾಡಬೇಕು ಅಂಥೇಳಿ. ಇಲ್ಲಿ ಸೇವೆ ಅಂತ ಹೇಳಿದ್ರೆ ಹಿರಿಯರ ಅನುಭವ ಆ ಸಲಹೆಯ ರೂಪದಲ್ಲಿ ಈ ದಿನ ನಿಮಗೆ ಬರುವಂಥದ್ದು. ಇದೇ ನಿಮಗೆ ಜ್ಞಾನದ ಲಾಭ. ಹಾಗಾಗಿ ಗುರು ಹಿರಿಯರ ಸೇವೆ ಮಾಡೋದರಿಂದ ಒಳ್ಳೆಯ ಫಲ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನೀವು ಭಕ್ತಿಯಿಂದ ಶ್ರೀ ತ್ರಯಂಬಕೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿಯವರಿಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಾಗಲಿ ಸ್ವಲ್ಪ ಮುಂದಾಲೋಚನೆ ಅನ್ನುವಂಥದ್ದು ಬೇಕು, ಪ್ರಾಪರ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸಗಳು ಕೈಗೂಡಲ್ಲ ಈ ದಿನದಲ್ಲಿ. ಹಾಗೆ ಈ ದಿನದಲ್ಲಿ ನೀವು ಕ್ರಮಿಸುವಂತಹ ದಾರಿ ಹೊಸದಾಗಿದ್ದರೆ ತುಂಬ ಎಚ್ಚರಿಕೆಯ ಅಗತ್ಯತೆ ಇದೆ. ಹಾಗಾಗಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡುವಂಥದ್ದು, ನಿಮಗೆ ಗೊತ್ತಿಲ್ಲದಂತಹ ಕ್ಷೇತ್ರದಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ಈ ದಿನದಲ್ಲಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಆಗುವಂಥದ್ದು ಇದೆ. ತುಂಬ ವಿಶೇಷ ಕೆಲಸಗಳನ್ನು ಮಾಡಬಲ್ಲೆ ಅನ್ನುವಂಥ ಒಂದು ವಿಶ್ವಾಸ ನಿಮ್ಮಲ್ಲಿದೆ. ಅದಕ್ಕೆ ವಿಜ್ಞಾನೇನಾತ್ಮಾನಂ ಸಂಪಾದಯೇತ್ ಅನ್ನೋವಂಥದ್ದು ಚಾಣಕ್ಯ ಹೇಳೋ ಮಾತು. ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ದೇವರಲ್ಲಿ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆತ್ಮ ಲಾಭವನ್ನು ಪಡ್ಕೊಳ್ಬೇಕು, ಆತ್ಮವಿಶ್ವಾಸ ಬರಬೇಕು, ಶ್ರದ್ಧೆ ಇರಬೇಕು ಕೆಲಸ ಕಾರ್ಯಗಳಲ್ಲಿ ಅನ್ನುವಂಥದ್ದನ್ನು ನಾವು ಹೊಂದ್ಕೊಳ್ಬೇಕಾದ್ರೆ ವಿಶೇಷವಾಗಿ ದೇವರಲ್ಲಿ ಭಕ್ತಿಯನ್ನು, ಶ್ರದ್ಧೆಯನ್ನು ಇಟ್ಕೊಳ್ಬೇಕು. ಹಾಗೆ ಈ ದಿನದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡೋದ್ರಿಂದ ಹೆಚ್ಚಿನ ಆತ್ಮವಿಶ್ವಾಸವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಆದಾಯ ಕೂಡ ಬಹಳ ಉತ್ತಮವಾಗಿರುವಂಥದ್ದು, ಏಕೆಂದರೆ ವ್ಯಾವಹಾರಿಕ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಇದರಿಂದ ನಿಮಗೆ ಹಣಕಾಸಿನ ವ್ಯವಹಾರಗಳಲ್ಲಿ, ಇನ್ನು ಯಾವುದೇ ಒಂದು ಲೇವಾದೇವಿ ವ್ಯವಹಾರದಲ್ಲೂ ಕೂಡ ಲಾಭಾಂಶ ಅನ್ನುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕವಾದಂಥ ಒಂದು ಮಾತು ಬರ್ಬೋದು, ಒಂದು ಕೋಪ ತಾಪ ಬರುವಂಥದ್ದು ಸರ್ವೇ ಸಾಮಾನ್ಯವಾಗುತ್ತೆ. ಹಾಗಾಗಿ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ನಿಮಗೆ ಪ್ರಯಾಣದಲ್ಲಿ ಅಷ್ಟೊಂದು ಸೌಖ್ಯ ಇಲ್ಲ. ಇನ್ನು ಅಗ್ನಿ ಅಂದರೆ ಬೆಂಕಿ, ವಿದ್ಯುತ್ತು, ವಾಹನ, ಇನ್ಯಾವುದೇ ಒಂದು ಮೆಷಿನರಿ ಇಂಥದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು, ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಹಾಗೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ಕಳತ್ರ ಸ್ಥಾನದಲ್ಲಿರೋದರಿಂದ ವಿಶೇಷವಾಗಿ ಕೌಟುಂಬಿಕ ಸುಖ ಇದೆ, ಕುಟುಂಬದಲ್ಲಿ ನೆಮ್ಮದಿ ಇದೆ. ಹಾಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಕುಟುಂಬಸ್ಥರ ಬೆಂಬಲ ಬಹಳ ವಿಶೇಷವಾಗಿ ನಿಮಗೆ ದೊರೆಯುವಂಥದ್ದು. ಹಾಗೆ ವ್ಯವಹಾರಸ್ಥರಿಗೆ ಭಾಗ್ಯಾಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ. ವ್ಯವಹಾರದಲ್ಲಿರುವಂಥ ಯಾವುದೇ ಅಡಚಣೆಗಳಿದ್ದರೂ ಕೂಡ ಅದು ದೂರವಾಗುತ್ತೆ. ಹಾಗೆ ಮನೆಯಲ್ಲಿ ಕೂಡ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಕೆಲಸಗಳ ಜವಾಬ್ದಾರಿ ಹೆಚ್ಚಾಗುವಂಥದ್ದು. ಇದು ಒಂದು ಅರ್ಥಕ್ಕೆ ಸ್ವಲ್ಪ ಒತ್ತಡವನ್ನು ತಂದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಎಷ್ಟೇ ಒಂದು ಸಂಕಷ್ಟಗಳು ಬಂದರೂ, ತೊಂದರೆಗಳು ಬಂದರೂ ಕೂಡ ಅದನ್ನು ಎದುರಿಸಿ ಕಾರ್ಯ ಸಾಧನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಕೌಶಲ್ಯ ನಿಮ್ಮಲ್ಲಿದೆ. ಹಾಗೆ ಈ ದಿನ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ನೀವು ಆಯ್ಕೆ ಮಾಡಿರುವಂಥ ದಾರಿಯಲ್ಲೇ ನೀವು ಕ್ರಮಿಸುವಂಥ ಒಂದು ಕೆಲಸವನ್ನು ಮಾಡಿ. ಬೇರೆಯವರ ಹೊಗಳಿಕೆಗೆ ಮರಳಾಗುವಂಥದ್ದು,
ಬೇರೆಯವರ ಒತ್ತಡಕ್ಕೆ ಮಣಿಯುವಂಥದ್ದು ಅಥವಾ ದಾಕ್ಷಿಣ್ಯಕ್ಕೆ ಬಲಿಯಾಗುವಂಥದ್ದು ಇಂಥದ್ದನ್ನು ಈ ದಿನ ನೀವು ಮಾಡಬಾರ್ದು. ನಿಮ್ಮ ಆಯ್ಕೆ ಸರಿ ಇದೆ, ಮುಂದುವರಿರಿ, ಒಳ್ಳೆಯ ಫಲ ನಿಮಗೆ ಸಿದ್ಧಿಸುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಲಹೆ, ಮಾರ್ಗದರ್ಶನ ಬಹಳ ಅಗತ್ಯವಾಗಿ ಬೇಕಾಗುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಾ ಅಸಹಾಯಸ್ಯ ಮಂತ್ರ ನಿಶ್ಚಯ ಅಂತ ಹೇಳಿ. ಅಂದರೆ ಯಾರೇ ಒಬ್ಬರು ಸಹಾಯ ಇಲ್ಲದೆ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಕೆಲವರಿಗೆ ಅನ್ನುವಂಥದ್ದು, ಅಂಥ ಒಂದು ಸ್ಥಿತಿ ಈ ದಿನ ನಿಮಗೆ ಬಂದಿದೆ. ಹಾಗಾಗಿ ಇಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಒಳ್ಳೆಯ ಅಡ್ವೈಸರ್ ಅನ್ನುವಂಥದ್ದು ಬೇಕು. ಹಾಗಾಗಿ ನಿಮಗೆ ಸಲಹೆ, ಮಾರ್ಗದರ್ಶನ ಕೊಡುವಂಥ ವಿಶೇಷ ವ್ಯಕ್ತಿ ನಿಮ್ಮ ಜೊತೆಗೆ ಈ ದಿನ ಇರ್ತಾರೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಅನಾವಶ್ಯಕವಾದಂಥ ವಾದ ವಿವಾದಗಳು ಬಂದರೆ ಅದರಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ಮನೆಯಲ್ಲಿರುವಂಥ ಕುಟುಂಬಸ್ಥರ ಆರೋಗ್ಯದ ದೃಷ್ಟಿ ಕೂಡ ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ಏಕೆಂದರೆ ನೀವು ಅವರಿಗೆ ಮಾಡಿರುವಂಥ ಪ್ರಯತ್ನಗಳು ಈ ದಿನ ಫಲವನ್ನು ನಿಮಗೆ ನೇರವಾಗಿ ಕೊಡುವಂಥದ್ದು, ಇದರಲ್ಲಿ ಸ್ವಲ್ಪ ಮಟ್ಟದ ತೃಪ್ತಿ ಅನ್ನುವಂಥದ್ದು ಇದೆ. ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಮಂಜುನಾಥ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ದಾರಿಯಲ್ಲಿ ಬರುವಂಥ ಅಡ್ಡಿ ಆತಂಕಗಳನ್ನು ಬಹಳ ಯಶಸ್ವಿಯಾಗಿ ಎದುರಿಸ್ತೀರಿ. ಧೈರ್ಯ ಇದೆ, ಸಾಹಸ ಇದೆ, ದೂರಾಲೋಚನೆ ಇದೆ, ಮುಂದಾಲೋಚನೆ ಈ ದಿನ ಬಹಳ ಚೆನ್ನಾಗಿದೆ ನಿಮಗೆ. ಹಾಗೆ ಪಟ್ಟು ಹಿಡಿದು ಕೆಲಸವನ್ನು ಸಾಧನೆ ಮಾಡಿಕೊಳ್ಳುವಂಥ ಒಂದು ಹಠದ ಸ್ವಭಾವ ಕೂಡ ಇದೆ. ಇದು ಎಲ್ಲವೂ ಕೂಡ ನಿಮ್ಮ ಒಂದು ಶ್ರೇಯಸ್ಸಿಗೆ ಅಟ್ರಿಬ್ಯೂಟ್ಸ್ ಆಗುವಂಥದ್ದು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಈ ದಿನ ಬರುವಂಥದ್ದು. ಹಾಗೆ ನಿಮ್ಮ ನಾಯಕತ್ವದ ಗುಣ ಈ ದಿನ ಪ್ರಕಟವಾಗುತ್ತೆ. ನಿಮ್ಮಲ್ಲಿ ಸುಪ್ತವಾಗಿರುವಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ಏನಿದೆ ಅದು ಹೊರಗೆ ಬರುವಂಥ ಸಾಧ್ಯತೆ ಇದೆ. ಅಂಥ ಒಂದು ಒಳ್ಳೆಯ ಕೆಲಸ ಈ ದಿನ ನಿಮ್ಮಿಂದ ಆಗುವಂಥದ್ದು. ಹಾಗೆ ಈ ದಿನ ಯಾವುದೇ ಪ್ರಲೋಭನೆಗಳಿಂದ ಸ್ವಲ್ಪ ದೂರ ಇರಿ. ಆಸೆ ಆಕಾಂಕ್ಷೆಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಬಹಳ ಉತ್ತಮ. ಹಾಗೆ ಗುರಿ ಸಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವು ಅಡ್ಡಿ ಆತಂಕಗಳು ಬಂದರೆ ಅದನ್ನು ಗುರು ಹಿರಿಯರ ಸಲಹೆ, ಮಾರ್ಗದರ್ಶನದ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡುವಂಥವರಿದ್ದೀರಿ. ಹಾಗಾಗಿ ಮಂತ್ರಮೂಲಾಹ ಸರ್ವಾರಂಭ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅನುಭವಸ್ಥರಾದಂಥ ಹಿರಿಯರು, ಹಾಗೆ ಯಾವುದೇ ಒಂದು ವಿಚಾರವನ್ನು ಆಲೋಚನೆ ಮಾಡಿ ಮಾತಾಡುವಂಥ ಹಿರಿಯರ ಸಲಹೆ, ಮಾರ್ಗದರ್ಶನ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಅಂಥದ್ರಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹಾಗಾಗಿ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಧೈರ್ಯವಾಗಿ ಮುನ್ನುಗ್ಗಿ ಕೆಲಸದಲ್ಲಿ ಸ್ಪಷ್ಟತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಇದರಲ್ಲಿ ವಿಶೇಷವಾಗಿ ನಿಮಗೆ ಲಾಭಾಂಶ ಇದೆ, ಫಲಿತಾಂಶ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇದೆ. ಅವರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ ಭಕ್ತಿಯಿಂದ ಶ್ರೀ ಉಮಾಮಹೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದರಿಂದ ಒಳ್ಳೆಯ ಲಾಭ ನಿಮಗೆ ಸಿದ್ಧಿಸುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಏಕಾಗ್ರತೆ ಬೇಕು. ಹಾಗೆ ಯಶಸ್ಸಿನ ಮೆಟ್ಟಿಲನ್ನು ಹತ್ತಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಈ ದಿನ ಬೇಕು. ಎಲ್ಲೋ ಒಂದು ಕಡೆ ಸೋಮಾರಿತನ ನಿಮ್ಮನ್ನು ಕಾಡಬಹುದು. ಹಾಗೆ ಹಿಂದಿನ ಕೆಲಸಗಳಲ್ಲಿ ಆಗಿರುವಂತಹ ಸೋಲು ಈ ದಿನ ನಿಮ್ಮನ್ನು ಸ್ವಲ್ಪ ಹಿಮ್ಮೆಟ್ಟಿಸುತ್ತೆ. ಏನೋ ಒಂದು ಹೆದರಿಕೆ, ಅಂಜಿಕೆ, ಅಳುಕು ಮನಸ್ಸಿನಲ್ಲಿರುವಂಥದ್ದು. ಹಾಗಾಗಿ ಸ್ವಲ್ಪ ಧೈರ್ಯವಾಗಿ ಮುಂದುಗ್ಗಿದ್ರೆ ಖಂಡಿತ ಯಶಸ್ಸು ಸಿಕ್ಕತ್ತೆ. ಅದರಲ್ಲೂ ಈ ದಿನ ಬಲ ನಿಮಗೆ ಸಿಕ್ಕುವಂಥದ್ದು ನಿಮ್ಮ ಸ್ನೇಹಿತರಿಂದ. ಮಿತ್ರ ಸಂಗ್ರಹಣೆ ಬಲಂ ಸಂಪದ್ಯತೆ ಅಂತ ಹೇಳ್ತಾರೆ. ಹಾಗಾಗಿ ಮಿತ್ರರನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಕೂಡ ಒಂದು ಬಲ. ಅಂತಹ ಒಂದು ಮಿತ್ರರು ಈ ದಿನ ನಿಮಗೆ ವಿಶೇಷವಾದ ಬಲವನ್ನು ಕೊಡ್ತಾ ಇದ್ದಾರೆ. ಅವರಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಅವರ ಜೊತೆ ಇದ್ದಷ್ಟು ನಿಮಗೆ ಬಲ ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ಹೆಚ್ಚಿನ ಹಣಕಾಸಿನ ವ್ಯವಹಾರಗಳಿಗೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡದಾಗಿ ಹಣವನ್ನು ಬಂಡವಾಳವಾಗಿ ಹೂಡಬೇಕು ಅನ್ನುವಂಥವರು ಸ್ವಲ್ಪ ಅಗತ್ಯವಾಗಿ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ.
ಹಾಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿಯುವಂಥದ್ದು. ಯಾವುದೇ ಒಂದು ಕಮಿಟ್ಮೆಂಟ್ಗೆ ನೀವು ಎಸ್ ಅನ್ನೋದಕ್ಕೆ ಮೊದಲು ನಿಮ್ಮ ಸ್ಥಿತಿಗತಿಗಳು, ನಿಮ್ಮ ಶಕ್ತಿ ಸಾಮರ್ಥ್ಯಗಳು, ಇತಿ ಮಿತಿಗಳು ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಹಾಗೆ ಆತುರದ ನಿರ್ಣಯಗಳನ್ನು ತೆಗೆದುಕೊಳ್ಬೇಡಿ, ಇದು ನಿಮಗೆ ಅಪಾಯವನ್ನು ತಂದೊಡ್ಡುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮನಸ್ತಾಪವಾಗುವಂತಹ ಸಾಧ್ಯತೆಗಳಿರೋದರಿಂದ ಸ್ವಲ್ಪ ಜಾಗೃತರಾಗಿರಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಮಕ್ಕಳೊಂದಿಗೆ ಅಥವಾ ಮನೆಯಲ್ಲಿರುವಂತಹ ಸದಸ್ಯರ ಜೊತೆ ಈ ದಿನ ಒಂದು ವಾದ ವಿವಾದ, ಏನೋ ಒಂದು ಭಿನ್ನಾಭಿಪ್ರಾಯ ಬರುವಂಥದ್ದು ಕೂಡ ಇದೆ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು, ನೆಮ್ಮದಿಗೆ ಭಂಗವನ್ನು ತರುವಂಥದ್ದು. ಸ್ವಲ್ಪ ಜಾಗ್ರತೆ. ಇನ್ನು ಸ್ವಸಾಮರ್ಥ್ಯದಿಂದ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅವಕಾಶ ಇದೆ. ಹಾಗೆ ನಿಮ್ಮ ಸ್ನೇಹಿತರ, ಬಂಧುಗಳ ಬೆಂಬಲ ಈ ದಿನ ನಿಮಗೆ ವ್ಯಕ್ತವಾಗೋದ್ರಿಂದ ಕೆಲಸಗಳು ಸುಲಭವಾಗಿ ಮಾಡಬಲ್ಲೆ ಅನ್ನುವಂಥ ವಿಶ್ವಾಸ ಇದೆ. ಭಗವಂತನ ಆರಾಧನೆ ಮೂಲಕ ಪ್ರಾರಂಭ ಮಾಡಿ. ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 4ರ ಸ್ಥಾನ. ಹಾಗಾಗಿ ಯಾವುದೇ ಒಂದು ಪರಿಸ್ಥಿತಿಯನ್ನು ಕೂಡ ಸರಿಯಾಗಿ ಪರಿಶೀಲನೆ ಮಾಡದೆ ಯಾವುದೇ ನಿರ್ಣಯಕ್ಕೆ ಬರಬೇಡಿ ಈ ದಿನದಲ್ಲಿ. ಹಾಗೆ ಗುರಿಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರದ್ಧೆ ಬೇಕು. ಹಾಗೆ ಈ ದಿನದಲ್ಲಿ ಸಮಯ ಪ್ರಜ್ಞೆ ಕೂಡ ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹೆಚ್ಚಿನ ಜನ ಈ ದಿನದಲ್ಲಿ ಸಮಯಕ್ಕೆ ಒಂದು ಬೆಲೆಯನ್ನೇ ಕೊಡಲ್ಲ. ಟೈಮ್ ಈಸ್ ಮನಿ ಅನ್ನುವಂಥದ್ದೇ ಗೊತ್ತಿರಲ್ಲ. ಆ ರೀತಿ ಸಮಯ ವ್ಯರ್ಥವಾಗುವಂಥದ್ದು ಇದೆ. ಅದರಿಂದ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ನೀವು ತಲುಪಬೇಕಾದಂತಹ ಗುರಿ ಎಷ್ಟೇ ಹತ್ತಿರ ಇದ್ದರೂ ಕೂಡ ನಿಮ್ಮ ಸುತ್ತಮುತ್ತಲಿನ ಜನರ ಜೊತೆಯಲ್ಲಿ ಹೆಚ್ಚು ನಿಮ್ಮ ತನವನ್ನು ಹೇಳಿಕೊಳ್ಳುವಂಥದ್ದು, ನಿಮ್ಮ ಸಾಧನೆಯನ್ನು ಹೊಗಳಿಕೊಳ್ಳುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗಾಗಿ ಗುರಿ ತಲುಪಿದ ಮೇಲೆ ನಿಮ್ಮ ಸಾಧನೆಯನ್ನು ಹೇಳಿಕೊಳ್ಳಿ. ಅದಕ್ಕೆ ಮೊದಲು ಹೇಳದೇ ಇರುವಂಥದ್ದೇ ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಓನರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ, ಮಾಲೀಕತ್ವಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಈ ದಿನ ಸ್ವಲ್ಪ ಲಿಟಿಗೇಷನ್ಸ್ ಇರುವಂಥದ್ದು. ಇದರಿಂದ ಸ್ವಲ್ಪ ಮನಸ್ಸಿಗೆ ತಳಮಳ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೆಲಸಗಳು ಆಗಬೇಕು, ಬೇರೆಯವರಿಗೂ ಸಹಾಯ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ದಿನ ನಿಮ್ಮ ಯೋಜನೆಗಳು ಇರಬೇಕಾಗತ್ತೆ. ಹಾಗಾಗಿ ಅಪೂರ್ಣವಾದ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಅಪಾಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಆದ್ದರಿಂದಲೇ ಅತಿಯಾಗಿ ಮೋಸ ಮಾಡುವಂಥವರು, ಅತಿಯಾಗಿ ಮಾತಾಡುವಂಥವರು, ಅತಿಯಾಗಿ ನಂಬಿಸುವಂಥವ್ರು ಇದ್ದಾರಲ್ಲ, ಬಣ್ಣ ಬಣ್ಣದ ಮಾತುಗಳನ್ನು ಆಡುವಂಥವರು, ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕು. ಇನ್ನು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಮ ತಾಯಿಯವರ ಆರೋಗ್ಯ ವಿಶೇಷವಾಗಿ ನೀವು ಈ ದಿನ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸರ್ಕಾರಿ ವೃತ್ತಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಬಹಳ ಮುಖ್ಯವಾಗಿ ಪ್ರಗತಿ ಹೊಂದುವಂಥ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಹೊಂದಾಣಿಕೆ ಬೇಕಾಗುತ್ತೆ ಈ ದಿನದಲ್ಲಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ಶಿವಪಾರ್ವತಿಯರ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 3ರಲ್ಲಿದ್ದಾಗ ಬಹಳ ವಿಶೇಷ ಕೆಲಸಗಳನ್ನು ಮಾಡಿ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಹಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ಉತ್ತರವನ್ನು ಕೊಡುತ್ತೆ. ಹಾಗಾಗಿ ಸಮಸ್ಯೆ ಬರುತ್ತೆ, ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ದಿಟ್ಟತನ ನಿಮ್ಮಲ್ಲಿದೆ. ಇದು ಒಂದು ಪರಾಕ್ರಮದಿಂದ ಹೋರಾಡುವಂಥದ್ದಾಗಲಿ ಅಥವಾ ಪ್ರಖರತೆಯಿಂದ, ಬುದ್ಧಿಶಕ್ತಿಯಿಂದ ಮಾತನ್ನು ಕೊಡುವಂಥದ್ದಾಗಲಿ ಈ ದಿನ ವಿಶೇಷವಾಗಿ ನಡೆಯುವಂಥದ್ದು. ಹಾಗಾಗಿ ನಿಮ್ಮ ಮಾತು ಕೂಡ ಹರಿತವಾಗಿರುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ಕೂಡ ಅಗಾಧವಾಗಿ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಸಹೋದ್ಯೋಗಿಗಳು ನಿಮ್ಮ ಪರವಾಗಿರಬೇಕು ಮತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥ ಒಂದು ತೀರ್ಮಾನ ಇದೆಯಲ್ಲ, ಅಥವಾ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಈ ದಿನ ಫುಲ್ಫಿಲ್ ಆಗುವಂಥದ್ದು. ಹಾಗೆ ಜಾಗ್ರತೆಯಿಂದ ನಿಮ್ಮ ಹಣಕಾಸಿನ ಯೋಜನೆಯನ್ನು ತಯಾರು ಮಾಡಿಕೊಳ್ಳಿ ಈ ದಿನ. ಹಾಗೆ ಅದಕ್ಕೆ ಸಂಬಂಧಪಟ್ಟಂಥವರ ಬಗ್ಗೆ ಈ ದಿನ ಚರ್ಚೆ ಮಾಡುವಂಥದ್ದು ಅಥವಾ ಅವರಿಂದ ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ.
ಹಾಗೆ ಕಾಯಕ ನಿಷ್ಠೆ ನಿಮಗೆ ಹೊರೆಯಾಗದಂತೆ ನೋಡಿಕೊಳ್ಬೇಕು. ಈ ದಿನದಲ್ಲಿ ಒತ್ತಡಗಳನ್ನು ನಿವಾರಣೆ ಮಾಡಿಕೊಳ್ಬೇಕು. ಪ್ರಾರಂಭದಲ್ಲೇ ನಿರಂತರ ದುಡಿಮೆಯಿಂದ ಏನಾದರೂ ಅನಾರೋಗ್ಯ ಪರಿಸ್ಥಿತಿ ಅಥವಾ ಮಾನಸಿಕವಾಗಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರೋದರಿಂದ ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ಶಕ್ತಿ ಮೀರಿ ಕೆಲಸ ಮಾಡುವಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಈ ದಿನ ವಿಶೇಷವಾದಂಥ ಲಾಭಾಂಶ ಇದೆ, ಉಳಿತಾಯ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಲೇವಾದೇವಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗೃತರಾಗಿರಿ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಈ ದಿನದಲ್ಲಿ ನಿಮ್ಮ ಜೊತೆಗಿರ್ತಾರೆ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆ ಬಯಕೆಗಳಿಗೂ ಕೂಡ ಅವರು ಒತ್ತಾಸೆಯಾಗಿ ಈ ದಿನ ಇರ್ತಾರೆ. ಒಟ್ಟಾರೆ ಸಂತೋಷದಾಯಕವಾದಂಥ ದಿನ. ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ಭಕ್ತಿಯಿಂದ ಸೋಮೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಸೋಮೇಶ್ವರನ ಸ್ತೋತ್ರವನ್ನು ಪಠಣೆ ಮಾಡಿ, ಶಿವಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಾಳ್ಮೆ ಬೇಕು. ಹಾಗೆ ಅನಿರ್ದಿಷ್ಟ ಉದ್ಯೋಗ ಕೆಲಸದ ವಿಷಯದಲ್ಲಿ ಗೊಂದಲ ಮೂಡುವಂಥ ಸಾಧ್ಯತೆ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಏನೋ ಒಂದು ಕಿರಿಕಿರಿ ಕಸಿವಿಸಿ ಇರುವಂಥ ದಿನ. ಹಾಗಾಗಿ ಮನಸ್ಸನ್ನು ಬಹಳ ತಿಳಿಯಾಗಿ ಇಟ್ಕೊಳ್ಬೇಕು ಈ ದಿನದಲ್ಲಿ. ಹಾಗೆ ಮಾನಸಿಕವಾಗಿ ಹತೋಟಿಯನ್ನು ಸಾಧಿಸ್ಕೊಳ್ಬೇಕಾಗಿರುವಂಥದ್ದು. ದ್ವಿತೀಯದಲ್ಲಿರುವಂಥ ಮನಕಾರಕ ಚಂದ್ರ ಈ ದಿನ ಸ್ವಲ್ಪ ಮನಸ್ಸಿನ ಒಂದು ಏಕಾಗ್ರತೆಗೆ ಭಂಗ ತರುವಂಥವನು. ಸ್ವಲ್ಪ ವಿಲಕ್ಷಣವಾಗಿ ವಿಚಿತ್ರವಾದಂಥ ಒಂದು ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ನಿಮ್ಮ ವರ್ತನೆ ಈ ದಿನ ಬಹಳ ಇಂಟ್ಯಾಕ್ಟ್ ಆಗಿರಬೇಕು ಅನ್ನುವಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಲಸಗಳನ್ನಾಗಲಿ, ಅದರಲ್ಲೂ ಕೌಟುಂಬಿಕವಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದನ್ನು ಕೂಡ ಪ್ರಿಯಾರಿಟಿಯಿಂದ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ವ್ಯಾಪಾರಿಗಳಿಗೆ ಆರ್ಥಿಕ ವ್ಯವಹಾರದಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಎಚ್ಚರಿಕೆಯಿಂದ ಇರಿ, ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮೌನ ಸಮ್ಮತಿಯನ್ನು ಸೂಚಿಸುತ್ತೆ ಅನ್ನುವಂಥ ಅಪಾರ್ಥವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ಮೌನವಾಗಿದ್ದರೆ ಅದು ಯಾವುದೋ ಒಂದು ಮಿಸ್ಕಮ್ಯುನಿಕೇಷನನ್ನು ನೀಡುವಂಥದ್ದಾಗತ್ತೆ. ಹಾಗಾಗಿ ಕೆಲವು ಕಡೆ ನಿಮ್ಮ ತೀರ್ಮಾನವನ್ನು ಹೇಳಲೇಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವೈವಾಹಿಕ ಜೀವನದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳುಂಟಾದರೆ ಕೂಡಲೇ ಸರಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಪ್ರಯಾಣ ಸೌಖ್ಯ ಸಾಧಾರಣವಾಗಿರುವಂಥದ್ದು, ಸ್ವಲ್ಪ ಎಚ್ಚರಿಕೆ. ಈ ದಿನ ವಿಶೇಷವಾಗಿ ನೀವು ಶಿವಪಾರ್ವತಿಯರ ದರ್ಶನ ಮಾಡುವಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುವಂಥದ್ದು, ಸ್ತೋತ್ರ ಪಠಣ ಮಾಡುವಂಥದ್ದು ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಸಂತೋಷದಾಯಕವಾದಂಥ ದಿನ. ಏಕೆಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇದೆ. ಆ ಕೆಲಸ ಸುಲಭವಾಗೇ ಇರಲಿ, ಕಷ್ಟವಾಗೇ ಇರಲಿ, ಹೇಗೆ ಇದ್ದರೂ ಕೂಡ ಅದರಿಂದ ಸಮಾಧಾನವನ್ನು ಪಡ್ಕೊಳ್ತೀರಿ. ಹಾಗೆ ಏಕಾಂಗಿತನದ ಬೇಸರದ ಪರಿಸರದಿಂದ ಹೊರಬರುವಂತಹ ಸಾಧ್ಯತೆ ಈ ದಿನ ತುಂಬ ಇದೆ. ಹಾಗಾಗಿ ಹೊಸವರ ಪರಿಚಯ ಆಗುವಂಥದ್ದು, ಹೊಸ ಪ್ರಕೃತಿಯ ಒಂದು ಅನಾವರಣ ಆಗುವಂಥದ್ದು, ಹಾಗೆ ಹೊಸತು ಅನ್ನುವಂಥದ್ದು ಈ ದಿನ ನಿಮ್ಮ ಜೀವನದಲ್ಲಿದೆ. ಒಂದು ಒಳ್ಳೆಯ ತಿರುವು ಇರುವಂಥದ್ದು. ಅದನ್ನು ಪೂರ್ಣವಾಗಿ ನಿಮ್ಮದನ್ನಾಗಿಸ್ಕೊಳ್ಳಿ. ಹೆಚ್ಚಿನ ಸಂತೋಷ, ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಿರಾಕರಿಸಿದ್ದಂತಹ ಸಂದರ್ಭದಲ್ಲಿ, ಅದು ಸಾಧ್ಯ ಇಲ್ಲ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸಗಳಿದೆಯಲ್ಲ, ಅದನ್ನು ಈ ದಿನ ಪೂರೈಸುವಂಥ ಸಾಧ್ಯತೆ ಇದೆ. ಅದು ಬಹಳ ಜನರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳುವಂಥದ್ದು, ಬಹಳ ಜನರ ವಿಶ್ವಾಸವನ್ನು ಕೂಡ ಸಂಪಾದನೆ ಮಾಡ್ಕೊಳ್ತೀರಿ ಈ ದಿನದಲ್ಲಿ. ಹಾಗೆ ನಿಮ್ಮ ಬಾಳ ಸಂಗಾತಿಯ ಜೊತೆಗಿರುವಂಥ ಈ ಚಿಕ್ಕ ಪುಟ್ಟ ಚರ್ಚೆಗಳೇ ಮುಂದೆ ವಿರಸಕ್ಕೆ ದಾರಿಯಾಗುವಂಥದ್ದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ತಾಳ್ಮೆಯಿಂದ ಇದ್ದರೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಅವಕಾಶ ಇದೆ, ಅದು ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಆಸುಪಾಸಿನ ಜನರಿಂದ ಪ್ರಭಾವಿತರಾಗದಂತೆ ಇರಬೇಕು. ಅವರ ಒತ್ತಡಕ್ಕೆ ಮಣಿಬಾರದು, ದಾಕ್ಷಿಣ್ಯಕ್ಕೆ ಬಲಿಯಾಗಬಾರ್ದು ಈ ದಿನದಲ್ಲಿ. ಹಾಗೆ ಬಹಳ ಎಚ್ಚರಿಕೆಯಿಂದ ಇರುವಂಥ ಅಗತ್ಯತೆ ಕೂಡ ಇದೆ.
ಹಾಗಾಗಿ ಈ ದಿನದಲ್ಲಿ ಆರ್ಥಿಕ ವ್ಯವಹಾರಗಳು ಎಚ್ಚರಿಕೆಯಿಂದ ಇದ್ದಾಗ ಹೆಚ್ಚಿನ ಲಾಭವನ್ನು ನಿಮಗೆ ತಂದುಕೊಡ್ತಾ ಇದೆ. ಇನ್ನು ನಿಂತು ಹೋಗಿರುವಂಥ ಯೋಜನೆಗಳು ಸುಗಮವಾಗುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಆಲೋಚನೆಗಳಿಂದ ಇತರರ ಪ್ರಭಾವಿತರಾಗುವಂಥದ್ದು, ಅವ್ರಿಗೂ ಕೂಡ ನೀವು ಇನ್ಫ್ಲೂಯೆನ್ಸ್ ಮಾಡ್ತೀರಿ. ಹಾಗೆ ಈ ದಿನ ಒಂದು ರೋಲ್ ಮಾಡೆಲ್ಲಾಗಿ ಇರುವಂಥ ಸಾಧ್ಯತೆಗಳಿರೋದರಿಂದ ನಿಮ್ಮ ನಡೆ ನುಡಿಯಲ್ಲಿ ಬಹಳ ಎಚ್ಚರಿಕೆ ಬೇಕು. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ಭಕ್ತಿಯಿಂದ ಮೃತ್ಯುಂಜಯ ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ, ಉತ್ತಮ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಸ್ವಲ್ಪ ಜಾಗ್ರತೆ, ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮಗೆ ಉನ್ನತ ಅಧಿಕಾರಿಗಳಿಂದ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಬಹುದು. ಸರ್ಕಾರದ ಕಾನೂನು ನಿಮಗೆ ವಿರುದ್ಧವಾಗಿ ನಿಲ್ಲಬಹುದು. ಬೇರೆಯವರಿಗೆ ಅನುಕೂಲ ಅಂತ ಹೇಳಿದ್ರೆ ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅನಾನುಕೂಲ ಪರಿಸ್ಥಿತಿಯನ್ನು ತಂದೊಡ್ಬೋದು. ಹಾಗಾಗಿ ಈ ದಿನದಲ್ಲಿ ಬಹಳ ನಿಷ್ಠೆಯಿಂದ ಸಾದಾಸೀದವಾಗಿ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಯಾವುದೇ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಮನೆಯ ವಾತಾವರಣ ಸಾಮಾನ್ಯವಾಗಿರುವಂಥದ್ದು, ಅಷ್ಟೊಂದು ವಿಶೇಷತೆ ಇಲ್ಲ, ಅಷ್ಟೊಂದು ಖುಷಿ ಸಂತೋಷ ಅನ್ನುವಂಥದ್ದು ಇಲ್ಲ. ಏನೋ ಒಂದು ಬೇಸರ ಅಥವಾ ಕಿರಿಕಿರಿ ಉಂಟಾಗುವಂಥದ್ದು ಇದೆ. ಆದ್ದರಿಂದ ಯಾವುದೇ ವಿಚಾರವನ್ನು ಕೂಡ ಈ ದಿನ ಬಹಳ ಸೀರಿಯಸ್ ಆಗಿ ಮನಸ್ಸಿಗೆ ತಂದುಕೊಳ್ಬೇಡಿ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಬೇಕು ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ಅವಸರದಲ್ಲಿ ಕೈ ಹಾಕುವಂಥ ಕೆಲಸಗಳಿದೆಯಲ್ಲ, ಇದು ಸ್ವಲ್ಪ ಆಘಾತವನ್ನು ತರುತ್ತೆ, ನಷ್ಟವನ್ನು ಉಂಟು ಮಾಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ತೀರ್ಮಾನಕ್ಕೆ ಬರಬೇಕು, ಪ್ರಮುಖ ವಿಚಾರಗಳ ಬಗ್ಗೆ ಅನ್ನುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ನಿಧಾನವಾಗಿ ತೀರ್ಮಾನ ಮಾಡಿಕೊಳ್ಳಿ. ಇನ್ನು ಪ್ರಮುಖವಾದಂತಹ ದಾಖಲೆ ಪತ್ರಗಳನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿಕೊಳ್ಳುವಂಥದ್ದು ಅಗತ್ಯ. ಹಾಗೆ ಅಂತಹ ದಾಖಲೆ ಪತ್ರಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡಬೇಕಾಗತ್ತೆ. ಇನ್ನು ಕೆಲವರಿಗೆ, ಯುವಕರಿಗೆ ಯುವತಿಯರಿಗೆ ಸ್ವಲ್ಪ ಆಕ್ರಮಣಕಾರಿ ನಡವಳಿಕೆ ಇರುವಂಥದ್ದು, ಬಹಳ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಇದು ಗೌರವಕ್ಕೂ ಕೂಡ ಚ್ಯುತಿ ತರುವಂಥ ಪ್ರಯತ್ನವಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡೋದ್ರಿಂದ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ, ಇನ್ನು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಸ್ತೋತ್ರವನ್ನು ಪಠಣೆ ಮಾಡಿ ಬರೋದ್ರಿಂದ ಒಳ್ಳೆಯ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ಅದರಲ್ಲೂ ನೀತಿಜ್ಞೋ ದೇಶಕಾಲವು ಪರೀಕ್ಷೇತ ಅಂತ ಹೇಳ್ತಾರೆ. ಅಂದರೆ ನೀತಿಯನ್ನು ತಿಳಿದಂಥವರು, ಬುದ್ಧಿಶಾಲಿಗಳು, ಶ್ರದ್ಧಾವಂತರು, ವಿನಯವಂತರು, ಹಾಗೆ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅನ್ನುವಂಥ ಕೌಶಲ್ಯವನ್ನು ಪಡ್ಕೊಂಡಿರುವಂಥವರು ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡಿದ್ರೂ ಕೂಡ ಅದನ್ನು ಪರೀಕ್ಷೆ ಮಾಡಿ ಆರಂಭ ಮಾಡಿರ್ತಾರೆ. ಆ ಕಾರ್ಯದಿಂದ ಬರುವಂಥ ಲಾಭ ನಷ್ಟಗಳೇನು, ಸಾಧಕ ಬಾಧಕಗಳೇನು ಅನ್ನೋಂಥದ್ದನ್ನು ಮೊದಲೇ ನಿಷ್ಕರ್ಷೆ ಮಾಡಿ ಕಾರ್ಯವನ್ನು ಆರಂಭ ಮಾಡಿರ್ತಾರೆ. ಯಾಕೆಂದರೆ ಅವರು ಜ್ಞಾನಿಗಳು, ಹಾಗೆ ಅನುಭವಸ್ಥರು. ಅಂಥ ಒಂದು ಅನುಭವ ನಿಮಗಿರೋದ್ರಿಂದ ಈ ದಿನ ಕೆಲಸ ಕಾರ್ಯಗಳು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅನುಕೂಲತೆಗಳನ್ನು ಉಂಟು ಮಾಡುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಗಡಿಗರ ಸಹವಾಸ ನಿಮಗೆ ವಿಶೇಷವಾಗಿ ಲಾಭವನ್ನು ತರುವಂಥದ್ದು. ಅಂದರೆ ಅವರ ಸಹಕಾರ ಮನೋಭಾವ ಈ ದಿನ ನಿಮಗೆ ನಿರಾತಂಕವಾಗಿ ಕೆಲಸಗಳು ಆಗುವಂತೆ ಒಂದು ರೀತಿಯಲ್ಲಿ ಒತ್ತಾಸೆಯಾಗಿ ನಿಲ್ಲುತ್ತೆ. ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳ ಈಡೇರಿಕೆಗಾಗಿ ಪ್ರಯತ್ನ ಪಡುವಂಥದ್ದು ಇದೆ. ಇದರಿಂದ ಅಪೇಕ್ಷಿತವಾದಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ಹಣಕಾಸಿನ ನೆರವು ಬೇಕು ಅನ್ನುವಂಥವ್ರಿಗೂ ಕೂಡ ಹಣದ ನೆರವು ಸಿಕ್ಕತ್ತೆ. ನಿಮ್ಮ ಸ್ನೇಹಿತರೋ ಬಂಧುಗಳೋ ನೆರವನ್ನು ನೀಡುವಂಥವ್ರು ಅಥವಾ ಸಂಘ ಸಂಸ್ಥೆ ನಿಮಗೆ ನೆರವನ್ನು ನೀಡಲಿಕ್ಕೆ, ಸಾಲವನ್ನು ಕೊಡಲಿಕ್ಕೆ ಈ ದಿನದಲ್ಲಿ ಒಂದು ಒಪ್ಪಂದಕ್ಕೆ ಬರಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ. ಉನ್ನತ ಶಿಕ್ಷಣದ ಕನಸು ಈಡೇರುವಂಥ ಒಂದು ಒಳ್ಳೆಯ ದಿನ. ಹಾಗೆ ಯಾವುದೇ ಒಂದು ವಿಚಾರಗಳಲ್ಲೂ ಕೂಡ ಈ ದಿನ ತುಂಬ ಶ್ರದ್ಧೆ ಆಸಕ್ತಿ ಇರೋದರಿಂದ ಕೆಲಸಗಳನ್ನು ಬಹಳ ಸರಳವಾಗಿ ಮಾಡ್ತೀರಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ದಿನಬಳಕೆಯ ಸಾಮಗ್ರಿಗಳ ಖರೀದಿಯಾಗುವಂಥದ್ದು, ಖರೀದಿಯ ಸಂದರ್ಭ
ಮೋಸ ಆಗದಂತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದಂದು ವಿಶೇಷವಾಗಿ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣೆ ಮಾಡುವಂಥದ್ದು, ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಕೆಲಸ ಕಾರ್ಯಗಳು ನಿಮಗೆ ಉಪಯೋಗವಾಗುವಂಥ ಫಲಿತಾಂಶವನ್ನು ಕೊಡುತ್ತೆ. ತುಂಬ ಅನುಕೂಲಕರವಾಗಿರ್ತೀರಿ ಈ ದಿನದಲ್ಲಿ. ಹಾಗೆ ಇತರರು ಕೂಡ ನಿಮಗೆ ಸಕಾಲಕ್ಕೆ ನೆರವನ್ನು ನೀಡುವಂಥವರು ಇದ್ದಾರೆ. ಇದರಿಂದ ಕೆಲಸಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಆದರೆ ಯಾವುದೇ ಒಂದು ಕೆಲಸದಲ್ಲೂ ಕೂಡ ವಿಳಂಬ ಮಾಡಬೇಡಿ. ಕ್ಷಣಂ ಪ್ರತಿ ಕಾಲವಿಕ್ಷೇಪಂ ನ ಕುರ್ಯಾತ್ ಸರ್ವಕೃತ್ಯೇಶು ಅನ್ನುವಂಥ ಮಾತು ಸದಾಕಾಲ ಜ್ಞಾಪಕದಲ್ಲಿರಬೇಕು ನಿಮಗೆ. ಅಂದರೆ ಯಾವುದೇ ಒಂದು ಕಾರ್ಯನಿರ್ವಹಣೆ ಸಂದರ್ಭದಲ್ಲೂ ಕೂಡ ಒಂದು ಕ್ಷಣವೂ ವಿಳಂಬ ಮಾಡಬೇಡಿ. ವಿಳಂಬ ಆದರೆ ಫಲಿತಾಂಶ ವ್ಯತಿರಿಕ್ತವಾಗುತ್ತೆ. ಹಾಗಾಗಿ ಬರುವಂಥ ಕೆಲಸ ಕಾರ್ಯಗಳನ್ನು ಕೂಡಲೇ ಅಟೆಂಡ್ ಮಾಡುವಂಥದ್ದು, ಅದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆದು ಅನುಭವಿಸುವಂಥದ್ದು ಒಂದು ಒಳ್ಳೆಯ ಪ್ರಯತ್ನವಾಗುತ್ತೆ ಈ ದಿನ. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂಥದ್ದಿದೆ. ಹಾಗೆ ಹೆಚ್ಚಿನ ಖರ್ಚನ್ನು ಉಳಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಅದಕ್ಕಾಗಿ ಒಂದು ಒಳ್ಳೆಯ ಯೋಜನೆ ಸಿದ್ಧವಾಗುವಂಥದ್ದು ಈ ದಿನ. ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಹಾಗೆ ಮನೆಗೆ ಬೇಕಾದಂತಹ ಗೃಹೋಪಯೋಗಿ ವಸ್ತುಗಳ ಖರೀದಿ ಆಗುವಂಥದ್ದು ಕೂಡ ಇದೆ. ಇನ್ನು ಮನೆಗೆ ಸಂಬಂಧಪಟ್ಟಂಥ ಮನೆ ದುರಸ್ತಿ ಇರ್ಬೋದು, ಮನೆಯ ಒಂದು ಸೌಂದರೀಕರಣ ಇರ್ಬೋದು, ಮನೆಗೆ ಬೇಕಾದಂತಹ ಕೆಲವು ಪೀಠೋಪಕರಣಗಳನ್ನು ತರುವಂಥದ್ದಿರ್ಬೋದು. ಒಟ್ಟಾರೆ ಮನೆಗಾಗಿ ಈ ದಿನ ಸ್ವಲ್ಪ ಖರ್ಚಾಗುತ್ತೆ. ಇನ್ನು ಮನೆಯಲ್ಲಿರುವಂಥ ಕುಟುಂಬಸ್ಥರಿಗಾಗಿಯೂ ಕೂಡ ಈ ದಿನ ಸ್ವಲ್ಪ ಹಣ ವ್ಯಯವಾಗುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಯಾವುದೇ ಒಂದು ಅಹಿತಕರವಾದಂತಹ ಸನ್ನಿವೇಶ ಬಂದರೂ ಸಂಯಮದಿಂದ ಇರಿ, ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಈ ದಿನ. ಹಾಗೆ ಮಾತಿಗೆ ಮಾತು, ವಾದ ವಿವಾದ ಪ್ರತಿವಾದ ಇಂಥದ್ರಲ್ಲಿ ಸ್ವಲ್ಪ ದೂರ ಇರಬೇಕಾಗಿರುವಂಥ ಒಂದು ಸನ್ನಿವೇಶ ಬರ್ಬೋದು. ಹಾಗೆ ಯಾವುದೇ ಭರವಸೆಯನ್ನು ನೀಡುವಂಥ ಸಂದರ್ಭದಲ್ಲಿ ಈ ದಿನ ತೃಪ್ತಿಯಿಂದ ಆ ಕೆಲಸವನ್ನು ಮಾಡಿಕೊಡಿ. ಪರೋಪಕಾರ ಮನೋಭಾವ ಬಹಳ ವಿಶೇಷವಾಗಿದೆ. ಅದು ಈ ದಿನ ತುಂಬ ಪ್ರಕಟವಾಗುತ್ತೆ. ಇದರಿಂದ ಸ್ವಲ್ಪ ಆದಾಯದಲ್ಲಿ ವ್ಯತ್ಯಾಸಗಳಾದರೂ ಕೂಡ ಮನಸ್ಸಿಗೆ ಸಂತೃಪ್ತಿ ಅನ್ನುವಂಥದ್ದು ಇದೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ಭಕ್ತಿಯಿಂದ ಕಾಶಿ ವಿಶ್ವನಾಥ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿದ್ಧಿಸುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಗಳವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಧನುರಾಶಿಯವರ ಅದೃಷ್ಟ ಸಂಖ್ಯೆ 1, ವೃಷಭ ಕುಂಭ 2, ತುಲಾ 3, ಮಿಥುನ ಮಕರ 4, ಸಿಂಹ ಕನ್ಯಾ 5, ಕರ್ಕಾಟಕ 6, ಮೇಷ 8, ಮೀನ ವೃಶ್ಚಿಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂಥ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದಿಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನೆಲ್ಗೂ ನೀಡಿ ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ.
ನಿಮ್ಮ ಜೊತೆ ನಾವೂ ಕೂಡ ಬೆಳೀಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.comಗೆ ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.